ಹೀಗೆ ದೇವರು ನಮಗೆ ದಯ ಪಾಲಿಸಲಿ. ಎಲ್ಡರ್ ಜಾನ್ ಡೇವಿಡ್ ಅವರು ಒಳ್ಳೆಯ ಹಾಡನ್ನಾಡಿದ್ದಾರೆ. ನಿನ್ನ ಪ್ರೀತಿಯಲ್ಲಿ ದೀನನಾದೆನ. ದೇವರ ಪ್ರೀತಿ ಇಲ್ಲಂದ್ರೆ ನಾವು ಈ ಲೋಕದಲ್ಲಿ ಜೀವಿಸುವುದು ಸಾಧ್ಯನೇ ಇಲ್ಲ. ಆತನ ಪ್ರೀತಿ ನಮ್ಮನ್ನು ಆವರಿಸಿಕೊಂಡಿದೆ. ನಾವು ತಪ್ಪುಗಳು ಮಾಡಿದಾಗಲೂ ತನ್ನ ಪ್ರೀತಿಯ ಅವರ ಕರಗಳಿಂದ ನಮ್ಮನ್ನು ಅಲ್ಲಿ ಅವರು ಆಡಿದರು, ಆ ಕರಗಳಿಂದ ನಮ್ಮನ್ನು ಅಪ್ಪಿಕೊಳ್ಳುತ್ತಾನೆ ಅಂತ ಹೇಳಿ. ಆತುಕೊಂಡೆ ನಿನ್ನ ಪ್ರೀತಿಯನ್ನು ಆತುಕೊಂಡಿದ್ರಿಂದ ಅವರು ನಮ್ಮನ್ನು ಅಪ್ಪಿಕೊಳ್ತಾರೆ. ಯಾಕಂದ್ರೆ ಈ ಲೋಕದಲ್ಲಿ ಇದ್ದೇವೆ, ಪಾಪದ ಲೋಕದಲ್ಲಿ ನಮ್ಮ ಹತ್ರಗಳು ಪಾಪ ಇದೆ. ಆದರೂ ದೇವರು ನಮ್ಮೇನ್ ಮಾಡ್ತಾನೆ, ತನ್ನ ಕರಗಳಿಂದ ನಮ್ಮನ್ನು ಅಪ್ಪಿಕೊಂಡು ನಮ್ಮನ್ನು ಪ್ರೀತಿ ಮಾಡುವಂತ ಯೇಸು ಸ್ವಾಮಿ. ಇಷ್ಟು ಅದ್ಭುತವಾದಂತ ಒಂದು ಹಾಡನ್ನು ಕೂಡ ನಾವು ಕೇಳಿದ್ದೇವೆ. ದೇವ್ರ ನಮಗ್ ಸ್ತೋತ್ರ. ಇದೆಲ್ಲ ಒಂದೊಂದು ವರ್ಡ್, ಒಂದೊಂದು ದೇವರಿಗೆ ಮಹಿಮೆ ಸಲ್ಲಿಸುವಂತ ಈ ವಚನಗಳು, ಹಾಡುಗಳ ಮುಖಾಂತರ, ಪ್ರಾರ್ಥನೆಗಳ ಮುಖಾಂತರ ನಮ್ಮನ್ನು ಧೈರ್ಯ ತುಂಬುವಂತಾಗಿದೆ. ಜಾನ್ ದೇವರ ಭಕ್ತರವರು ವೆರಿ ಸಿಂಪಲ್ ಮ್ಯಾನ್. ನಾವು ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಭೇಟಿಯಾಗಿದಾಗ ಆ ಸಾಧಾರಣ ಒಬ್ಬ ದೇವರ ಸೇವಕನ ರೂಪದಲ್ಲಿ ಆ ಮಗನ ಸೇವೆಯು ಈ ಹಾಡುಗಳ ಮುಖಾಂತರ ನಡೀತದೆ ನೋಡ್ರಿ. ನಾವು ಹೇಳ್ಬೋದು ಓನ್ಲಿ ವಾಕ್ಯ ಸಾರೋದ್ ಮುಖಾಂತರ ಮಾತ್ರ ನಾವು ದೇವರ ಸೇವೆಯನ್ನು ಮಾಡಬಹುದು. ಇದೆಲ್ಲವೂ ದೇವರ ಸೇವೆನೆ. ದೇವರ ಸೇವೆಯಲ್ಲಿ ಅನೇಕವಾದಂತ ಜನರು ಸಾರ್ತಾ ಇದ್ದಾರೆ, ಡೈರೆಕ್ಟ್ಲಿ ಇಂಡೈರೆಕ್ಟ್. ಯಾಕಂದ್ರೆ ಇದು ಯೇಸು ಸ್ವಾಮಿ ಅವರ ಅಂತಿಮ ದಿನಗಳಂದ್ರೆ ಆತನ ಬರುವಂತ ದಿನಗಳು, ಆತನ ಎರಡನೇ ಸಾಲಿ ಬರುವಂತದ್ದು ಸಮೀಪವಾಗಿದ್ದರಿಂದ ಯಾರ ಮೂಲಕವಾಗಿಯೂ ದೇವರ ಸೇವೆ ನಡೆಯುತ್ತದೆ. ಆತನು ಯಾರ ಮೂಲಕವಾಗಿ ತನ್ನ ಹೆಸರನ್ನು ಬೇರೆ ಜನರಿಗೆ ಪ್ರಚುರಪಡಿಸ್ತಾನೆ ಎಂಬುದಾಗಿ ಆತನಿಗೆ ಅದು ಸಂಬಂಧಪಟ್ಟಿರೋದ್ರಿಂದ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಕೂಡ ಆತನ ಏನ್ ಮಾಡ್ತಾನೆ, ತಮ್ಮ ತಲಾಂತಗಳ ಮುಖಾಂತರವಾಗಿ ದೇವರಿಗೆ ಮಹಿಮೆ ಸಲ್ಲಿಸುವಂತ ಸಮಯವು ಈ ಲೋಕದಲ್ಲಿ ಜನರಿಗೆ ಕೊಡುವಂತನಾಗಿದ್ದಾನೆ. ಇರೆಸ್ಪೆಕ್ಟಿವ್ ಆಫ್ ಡಿನಾಮಿನೇಷನ್ಸ್, ಮೂಲೆಯಲ್ಲಿ ಈ ಸುವಾರ್ತೆಯು ನಾವು ಅದು ನಡೆಸಲ್ಪಡುತ್ತದೆ. ಯಾವ ಸ್ಥಳದಲ್ಲಿ ಜನರು ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಂತ ಸಮಯದಲ್ಲೂ ಕೂಡ ಸುವಾರ್ತೆಯಲ್ಲಿ ಸಾಲ್ಪಡುತ್ತದೆ. ಇವನ್ ಇದರಲ್ಲಿ ಈ ಕಮ್ಯುನಿಸ್ಟ್ ದೇಶಗಳಲ್ಲಿ, ಮುಸ್ಲಿಂ ದೇಶಗಳಲ್ಲಿ ದೇವರ ವಾಕ್ಯ ಸಾರಲ್ಪಡುತ್ತದೆ. ನಮಗೆ ಈ ನಾವು ಈ ಒಂದು ಕರ್ನಾಟಕದಲ್ಲಿ ಇರ್ಬೋದು ಅಥವಾ ಯಾವ ತೊಂದರೆ ಇಲ್ಲಾರ್ದಂತ ಪ್ರಶಾಂತವಾದಂತ ಸ್ಥಳಗಳಲ್ಲಿ ನಾವಿರ್ಬೋದು. ಆದ್ರೆ ಅನೇಕ ಭಕ್ತರು ತಮ್ಮ ಸೇವೆಯನ್ನು ಅನೇಕ ಸ್ಥಳಗಳಲ್ಲಿ ಕಠಿಣವಾದ ಸ್ಥಳಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರು ಆ ಜನರಿಗೆ ತಕ್ಕಂತೆ ದೇವರು ಅವರನ್ನು ನಡೆಸುವಂತನಾಗಿದ್ದಾನೆ. ಆ ಕಠಿಣ ಸಮಯದಲ್ಲಿ ದೇವರ ಸೇವೆಯನ್ನು ಮಾಡ್ಲಿಕ್ಕೆ, ಆ ಕಠಿಣವಾಗಿ ಆ ಜನರಿಗೆ ತಿಳಿಸ್ಲಿಕ್ಕೆ ಕೂಡ ಅಂತ ಜನರನ್ನು ತಾನು ನೇಮಿಸಿಕೊಂಡು ಆ ಸುವಾರ್ತೆಯನ್ನು ಸಾರ್ಲಿಕ್ಕೆ ಅದು ಆತನ ಯೋಜನೆ ಆಗಿರೋದ್ರಿಂದ ನಮ್ಮ ಕರ್ತವ್ಯ ಏನಾಗಿದೆ ಅಂದ್ರೆ ತನ್ನ ಸೇವೆಯು ಅನೇಕ ಜನರಿಗೆ ಮುಟ್ಟಬೇಕು. ಆ ಮುಟ್ಟಿದ ಸಮಯದಲ್ಲಿ ಸುವಾರ್ತೆ ಸುವಾರ್ತೆ ವಾಕ್ಯಗಳು ಮುಟ್ಟಿದ ತಕ್ಷಣ ಅಥವಾ ಪ್ರಪಂಚಕ್ಕೆ ಸಾರಿದ ಮೇಲೆ ತಾನು ಎರಡನೇ ಸಲ ಬರುತ್ತದಂತೆ ಅದು ವಾಗ್ದಾನ ಮಾಡಿದ್ದಾನೆ ಸತ್ಯವಿದ್ದಲ್ಲಿ, ಪ್ರಪಂಚಕ್ಕೆ ಮುಟ್ಟಿದ ಮೇಲೆ. ಸೊ ಅದಕ್ಕಾಗಿ ಅನೇಕ ಭಕ್ತರುಗಳು ಸತ್ಯವಿದ್ದಲ್ಲಿ ನೋಡುತ್ತೇವೆ, ಶಿಷ್ಯರುಗಳು ತಮ್ಮ ಸೇವೆಯನ್ನು, ಸುವಾರ್ತೆಯನ್ನು ಅನೇಕ ಸ್ಥಳಗಳಲ್ಲಿ, ಕಠಿಣವಾದ ಸ್ಥಳಗಳಲ್ಲಿ ಕೂಡ ಮಾಡಿದ್ದಾರೆ. ಯೇಸು ಸ್ವಾಮಿಯು ಶಿಷ್ಯರ ಜೊತೆ ಇರುವಂತ ಸಮಯದಲ್ಲಿ ಅವರು ಅಷ್ಟೊಂದು ಸುವಾರ್ತೆಗೆ ಅವರು ಏನ್ ಮಾಡ್ತಿರ್ಲಿಲ್ಲ, ಸುವಾರ್ತೆಯನ್ನು ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ತೆಗೆದುಕೊಂಡಿಲ್ಲ. ಆದ್ರೆ ಯೇಸು ಸ್ವಾಮಿ ಅವರ ಜೊತೆ ಇರೋದ್ರಿಂದ ಅವರನ್ನು ಏನ್ ಮಾಡಿದ್ದಾರೆ, ಓನ್ಲಿ ಫಾಲೋ ಮೀ ಅಂದಿದ್ದಾರೆ. ಅವ್ರನ್ನ ಇವ್ ಫಾಲೋ ಮೀ ಅಂದಿದ್ದಾರೆ. ನೀ ಶಿಷ್ಯರುಗಳನ್ನ ಆರಿಸಿಕೊಂಡು ನೀವು ಹೋಗಿ ಯೂನಿವರ್ಸಿಟಿ ಹೋಗಿ ನೀವು ಕಾಲೇಜ್ ಮಾಡ್ಕೊಂಡು ಅಥವಾ ಸೆಮಿನಾರ್ ಮಾಡ್ಕೊಂಡು ಬನ್ರಿ ಅಂತ ಅವ್ರು ಕಳಿಸಿಲ್ಲ. ಅವರು ಯೇಸು ಸ್ವಾಮಿ ಅವ್ರ ಶಿಷ್ಯರುಗಳಿಗೆ ಅವರು ಓನ್ಲಿ ಬೆಸ್ತರನ್ನು, ಅನ್ಎಜುಕೇಟೆಡ್ ಅಥವಾ ಅವ್ರಿಗೆ ಏನೂ ತಿಳಿಯಲಾರದಂತ ಅಮಾಯಕರುಗಳನ್ನ ಆರಿಸಿಕೊಂಡಿದ್ದಾರೆ ದೇವರು ಸುವಾರ್ತೆ ಸಾರ್ಲಿಕ್ಕೆ. ಆ ಸುವಾರ್ತೆ ಸಾರ್ಲಿಕ್ಕೆ ಜ್ಞಾನವುಳ್ಳವರನ್ನು, ಜ್ಞಾನ ಇಲ್ಲದ ಜನರ ಮುಖಾಂತರ ತಿಳಿಸ್ಲಿಕ್ಕೆ ಯೋಜನೆಗಳನ್ನು ಮಾಡಿಕೊಂಡಿದ್ದಾರೆ. ಇಂತಹ ಸೇವೆಯು ಆ ಸಮಯದಲ್ಲಿ ನಡೆಸುವಂತ ಸಂದರ್ಭಗಳು ದೇವರವರಿಗೆ ಕಲಿಸಿಕೊಟ್ಟಿದ್ದಾನೆ ತನ್ನ ಸೇವೆಯ ಮುಖಾಂತರ. 3.5 ವರ್ಷದಲ್ಲೇ ಅವರು ಇಷ್ಟೊಂದು ಲೋಕದ ಪ್ರಪಂಚಕ್ಕೆ ದೇವರ ವಾಕ್ಯ ಸಾರ್ಲಿಕ್ಕೆ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಅವ್ರು ಮಾಡಿದ ಓನ್ಲಿ 3.5 ವರ್ಷ. ಈ ಸುವಾರ್ತೆಯು ಜನರಿಗೆ ತಿಳಿಸಿದಂತ ಸಮಯ ದೇವರು ಯೇಸು ಸ್ವಾಮಿಯವರು ಅವರನ್ನು ಶಿಷ್ಯರುಗಳನ್ನು ಕರೆದುಕೊಂಡಾಗ ಆ ಸುವಾರ್ತೆಯು
ಬೇರೆ ಜನರಿಗೆ ಮುಟ್ಟಬೇಕು, ಅನ್ಯ ಜನರಿಗೂ ಕೂಡ ಮುಟ್ಟಬೇಕೆಂಬುದಾಗಿ ಯೋಜನೆ ಮಾಡಿರ್ತಾರೆ ದೇವರು. ಸೊ ಅವರು ಯೇಸು ಸ್ವಾಮಿ ಅವ್ರ ಜೊತೆ ಇರುವಾಗ ಅವ್ರು ಅಷ್ಟೊಂದು ಪವಿತ್ರಾತ್ಮ ಭರಿತರಾಗಿ ಈ ಒಂದು ಸುವಾರ್ತೆಯನ್ನು ಸಾರಲಿಲ್ಲ ಅವರು. ಆಮೇಲೆ ಯೇಸು ಸ್ವಾಮಿ ಮರಣ ಹೊಂದಿ ಪುನರುತ್ಥಾನದ ಮೇಲೆ ಪರಲೋಕಕ್ಕೆ ಹೋದ ಮೇಲೆ ಪವಿತ್ರಾತ್ಮನ ಒಂದು ಶಕ್ತಿ ಶಿಷ್ಯರುಗಳ ಮೇಲೆ ಸಹಾಯಕ್ಕಾಗಿ ಕಳಿಸಿಕೊಟ್ಟಾಗ ಅವರು ಮಾಡಿದಂತ ಅದ್ಭುತವಾದಂತ ಸೇವೆ, ಅದು ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಪಾಸ್ಟರ್ ಸಾಮೇಲ್ ಎಲ್ರ ಪ್ರಾರ್ಥನೆ ಮಾಡಿದ ಹಾಗೆ ಆ ಪವಿತ್ರಾತ್ಮನ ಶಕ್ತಿಯಿಂದ ಅವರು ಸುವಾರ್ತೆಯನ್ನು ಸಾರಿದರೆ, ಅಂದ್ರೆ ಆ ಒಂದು ಪ್ರಾಂತ್ಯಗಳೆಲ್ಲವನ್ನು ಏನ್ ಮಾಡಿದ್ದಾರೆ, ದೇವರ ಹೆಸರಿನಲ್ಲಿ ಅವರು ತುಂಬಿಯ ಅದನ್ನು ಹೊರಗೆ ಬರುವಂತೆ ಮಾಡಿದ್ದಾರೆ. ಜನರೆಲ್ಲ ಅಲ್ಲೋಲ ಕಲ್ಲಲ್ಲ, ಅವ್ರಿಗೆ ಏನು ತಿಳಿಯರಂತ ಪರಿಸ್ಥಿತಿಗಳು ಬಂದಿದೆ. ಇವರು ಮೀನಿಡಿಯವರು ಇಂತಹ ಒಂದು ಶಕ್ತಿ ಅವ್ರಿಗೆ ಎಲ್ಲಿಂದ ಬಂತು, ಅವ್ರಿಗೆ ಏನು ತಿಳಿದಿಲ್ಲ. ಆದ್ರೆ ದೇವರ ಸುವಾರ್ತೆಯು ರಾಜರುಗಳ ಮುಂದೆ, ಅಧಿಕಾರಿಗಳ ಮುಂದೆ ಸುವಾರ್ತೆ ಸಾರುವಂತದನ್ನು ನೋಡಿದಾಗ ಅವ್ರಿಗೆ ಅದ್ಭುತವಾದಂತ ಆಶ್ಚರ್ಯವಾಗ್ತದೆ. ಅದು ಯಾವ ರೀತಿಯಲ್ಲಿ ಸಾಧ್ಯ ಎಂಬುದಾಗಿ ಅವರು ಕೇಳುವಂತ ಸಮಯದಲ್ಲಿ ಇವರು ಪವಿತ್ರಾತ್ಮ ಭರಿತರಾಗಿ ಅವ್ರೇನ್ ಮಾಡ್ತಾರೆ, ದೇವರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಜನರು ಬರ್ತಾ ಇರ್ತಾರೆ, ಅವರ ಬ್ಯಾಪ್ಟಿಸಮ್ಗಳು ಆಗ್ತಾ ಇರ್ತದೆ. ಆಮೇಲೆ ಈ ಗ್ರೀಕರಿಗೆ, ಇಬ್ರಿಯರಿಗೆ ಒಂದು ಸಮಸ್ಯೆ ಬರ್ತದೆ. ಅವರು ಓನ್ಲಿ ಇಬ್ರಿಯರಿಗೆ ಸೇವೆ ಮಾಡ್ತಾರೆ ಎಂಬುದಾಗಿ ಗ್ರೀಕರು ಪ್ರಶ್ನೆ ಮಾಡಿದಾಗ ಮತ್ತೆ ಅವರು 7 ಜನರನ್ನ ಆರಿಸ್ಕೊಳ್ತಾರೆ. ಇದರಲ್ಲಿ ಸ್ಟೀಫನನ್ನು, ಈ ಪೌಲರು, ಇವರೆಲ್ಲ ಆ 7 ಜನರಲ್ಲಿ ಎಂಟರಾಗಿ ಅವರ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದಾಗ ಆ ಸ್ಟೀಫನನ ಒಂದು ವಾರ್ತೆಗಳನ್ನು ಕೇಳಿದಾಗ, ಆತನ ಸಂದೇಶಗಳನ್ನು ಕೇಳಿದಾಗ ಆತನಿಗೆ ಮರಣವನ್ನು ಆ ಜನರು ತಾಳ್ಲಾರದೆ ಆತನಿಗೆ ಮರಣವನ್ನು ಕೊಟ್ಟುತ್ತಾರೆ. ಆ ಮರಣದ ಮೂಲಕವಾಗಿ ಅವ್ರು ಏನ್ ಮಾಡ್ತಾರೆ, ದೇವರನ್ನು ಪ್ರಚುರಪಡಿಸ್ತಾರೆ. ಆ ಮರಣದ ಮೂಲಕ ಸುವಾರ್ತೆಯನ್ನು ಸಾರುತ್ತಾರೆ ಸ್ಟೀಫನನ್ನು. ಇಂತಹ ಸಂದರ್ಭದಲ್ಲಿ ಪೌಲನ ಎಂಟರಾಗುತ್ತಾನೆ. ಪೌಲನ ಇನ್ನು ಅದ್ಭುತವಾದ ರೀತಿಯಲ್ಲಿ ಅವನ ಕಷ್ಟಗಳು, ತೊಂದರೆಗಳು, ಯಾವ ತೊಂದರೆಗಳು ಇದ್ರೂ ಕೂಡ ಅವನು ಮಾಡಂತ ಸಂದರ್ಭಗಳು. ಅಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಜಾನ್ ಮಾರ್ಕ್ ಎಂಬುದಾಗಿ. ಇಂತಹ ಕಠಿಣವಾದ ಸಮಯದಲ್ಲಿ ಜಾನ್ ಮಾರ್ಕನ್ ಎಂಬುವನು, ಅವನು ನಾನು ಸೇವೆ ಮಾಡ್ಬೇಕೆಂಬುದಾಗಿ ಯೋಚನೆ ಮಾಡಿ ತನ್ನ ಸೇವೆಗೆ ಏನ್ ಮಾಡ್ತಾನೆ, ಬರಬೇಕೆಂಬುದಾಗಿ ಯೋಚನೆ ಮಾಡ್ತಾನೆ. ಈ ಜಾನ್ ಮಾರ್ಕ್ ಯಾರು? ಮಾರ್ಕನ ಬರೆದ ಸುವಾರ್ತೆಯನ್ನು ಬರೆದಂತ ಜಾನ್ ಮಾರ್ಕ್. ಮಾರ್ಕನ ಸುವಾರ್ತೆ ಬರೀತಾರಲ್ಲ ಮಾರ್ಕನ, ಆ ಜಾನ್ ಮಾರ್ಕ್. ಈ ಜಾನ್ ಮಾರ್ಕ್ ಯಾರಂದ್ರೆ, ಈತನು ಈ ಪೇತ್ರನನ್ನು ಸೆರೆಮನೆಯಲ್ಲಿ ಹಾಕಿದ್ದಾರೆ. ಮೊದಲನೇದಾಗಿ ಯಾಕೋಬನನ್ನು ಆ ಹೇರೋದ ರಾಜನು ಕೊಲ್ಲಿಸಿ ಬಿಡ್ತಾರೆ, ಹಿಂಸೆ ಪಡಿಸಿರ್ತಾನೆ. ಹೇರೋದ ರಾಜನು ಮೊದಲನೇದಾಗಿ ಯಾಕೋಬನ ಶಿಷ್ಯನ, ಯೇಸು ಸ್ವಾಮಿ ಶಿಷ್ಯನನ್ನು ಅವನಿಗೆ ಮರಣ ಕೊಪ್ಪಿಸ್ತಾರೆ. ಯಾಕಂದ್ರೆ ಇವರು ದೇವರ ಸೇವೆ ಪ್ರಚುರ ಪಡಿಸುವಂತ ಸಂದರ್ಭ, ಎಲ್ಲರಿಗೂ ದೇವರ ವಾಕ್ಯವನ್ನು ಹೇಳುವಂತ ಸಂದರ್ಭ, ಅನೇಕರು ದೇವರ ಕಡೆಗೆ ತಿರುಗುವಂತ ಸಂದರ್ಭ. ಹೇರೋದನಿಗೆ ಹುಚ್ಚಾಗ್ತಾನ, ಅಂದ್ರೆ ಅವನಿಗೆ ಅಷ್ಟು ಏನಾಗ್ತದಂದ್ರೆ, ಇಷ್ಟು ಜನರು ದೇವರನ್ನು, ಯೇಸು ಸ್ವಾಮಿಯವರನ್ನು ನಂಬುತ್ತಿದ್ದಾರೆ, ನನ್ನ ರಾಜ್ಯದ ಜನರುಗಳು ಅಥವಾ ನನ್ನ ಕೆಳಗಿರುವಂತ ಅನೇಕರು ದೇವರ ಕಡೆಗೆ ತಿರುಗಿಕೊಳ್ತಾರೆ ಎಂಬುದಾಗಿ ಅವನು ಈ ಒಂದು ಶಿಷ್ಯರುಗಳೇ ಅವನು ಏನ್ ಮಾಡ್ತಾನೆ, ಹಿಂಸೆ ಪಡಿಸೋದಕ್ಕೆ ಕೈ ಹಾಕ್ತಾನೆ. ಅನ್ನದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸ್ತಾನೆ. ಆಮೇಲೆ ಎರಡನೇ ಸ್ಟೆಪ್ ಅಲ್ಲಿ ಪೇತ್ರನಿಗೆ ಬರ್ತದೆ. ಪೇತ್ರನನ್ನು ಒಳಗ ಹಾಕಿರ್ತಾನೆ. ಅವನು ಇನ್ನೂ ಕೆಲವು ದಿನಗಳಲ್ಲಿ ಅವನು ಮರಣ ಹೊಂದಲಿಕ್ಕೆ ಅವನು ಹೋಗ್ತಾನೆ. ಅವನು ಹೋಗ್ಬೇಕಾಗಿತ್ತು. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ ನಾಲ್ಕು ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು ಯಾರೋದನು. ಅವನ ಪೇತ್ರನನ್ನು ಸೆರೆಯಲ್ಲಿ ಹಾಕಿರ್ತಾರೆ, ಅವನು ಕಾವಲಿಡಿಸಿರ್ತಾರೆ, ಫುಲ್ ಸೆಕ್ಯೂರಿಟಿ. ಆ ಸೆಕ್ಯೂರಿಟಿ ಲಿಂದ ಇರುವಂತ ಸಂದರ್ಭದಲ್ಲಿ ಹೊರಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಆ ಸೆರೆಮನೆವಾಸದಲ್ಲಿ. ಇಲ್ಲಿ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೇರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರ್ಪಗಳಿಂದ ಕಟ್ಟಲ್ಪಟ್ಟನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಅವರು ನೋಡ್ರಿ, ದೇವರ ಸೇವಕರು ತಮ್ಮ ಸೇವೆಯನ್ನು ಇಷ್ಟು ತಮ್ಮ ಒಂದು ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ರಂದ್ರೆ ತನ್ನ ಮರಣದ ಪರಿಸ್ಥಿತಿಯನ್ನು ಅವರು ಯೋಚನೆ ಮಾಡ್ಲಿಲ್ಲ. ಅಂತ ಪರಿಸ್ಥಿತಿಗೆ ಆ ಪವಿತ್ರಾತ್ಮನ ಶಕ್ತಿ ಅವ್ರಿಗೆ ತುಂಬಿಬಿಟ್ಟು ಯೇಸು ಸ್ವಾಮಿ ಪರಲೋಕಕ್ಕೆ ಹೋದ ಮೇಲೆ ಕಳಿಸ್ಕೊಟ್ಟ.
ಎಷ್ಟು ಅವ್ರು ಸ್ಟ್ರಾಂಗ್ ಆಗ್ಬಿಟ್ರಂದ್ರೆ ಯಾವ ಮನುಷ್ಯನು ಬಂದವರನ್ನ ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯನೇ ಆಗಿಲ್ಲ ಅವ್ರಿಗೆ. ಅವ್ರ ಮರಣವನ್ನು ಸಂತೋಷದಿಂದ ಅವರು ಒಪ್ಪಿಸಲಿಕ್ಕೆ ಸಿದ್ಧವಾಗಿದ್ದಾರೆ. ಅಷ್ಟು ಪವಿತ್ರಾತ್ಮನ ಬಲ ಅವ್ರಿಗೆ ಬಂತು. ಅಂತ ಸಮಯದಲ್ಲಿ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಆ ಆ ಆ ಪೇತ್ರನು ತನ್ನ ನೋಡಿದ್ವಿ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಹೇಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಳಿಗಳು ಕಳಚಿ ಬಿದ್ದವು. ಆಟೋಮೆಟಿಕ್ ಆಗಿ ದೇವದೂತ ಏನ್ ಮಾಡಿದಾನೆ, ಎಲ್ಲವನ್ನು ಸರಿ ಮಾಡಿದಾನೆ. ಅವರಿಗೆ ಬೇಲಿ ಯಾವ್ದು ಹಾಕಿರ್ತಾರೆ, ಅದು ಕೊಳ ಹಾಕಿರ್ತಾರೆ. ನಿನ್ನ ಕರಿಗಳನ್ನು ಮೆಟ್ಟುಕೋ, ಚಪ್ಪಲಿ ಹಾಕೋ. ಅವನು ಹಾಗೆ ಮಾಡಿದ. ನಿನ್ನ ಮೇಲಂಗಿಯನ್ನು ಹಾಕೊಂಡು ಗೌನ್ ಹಾಕೋ ಅಥವಾ ಡ್ರೆಸ್ ಹಾಕೋ, ನಿನ್ನ ಹಿಂದೆ ಬಾ, ನನ್ನ ಹಿಂದೆ ಬಾ ಎಂದು ಕರ್ಕೊಂಡು ಬರ್ತಾನೆ. ದೂತನ ಹಿಂದೆ ಹೋಗುತ್ತಾ ದೂತನ ಮೂಲಕ ನಡೆದ ಸಂಗತಿ ನಿಜವಾದದೆಂದು ತಿಳಿದ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ಅವರ ಮೊದಲನೇ ಕಾವಲುಗಾರಗಳನ್ನು ದಾಟಿ ಸ್ಟೆಪ್ ಬೈ ಸ್ಟೆಪ್, ಮೊದಲನೇ ಸೆಕ್ಯೂರಿಟಿ, ಎರಡನೇ ಸೆಕ್ಯೂರಿಟಿ ದಾಟಿ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಫುಲ್ ಕಬ್ಬಿಣದ ಒಂದು ಗೇಟ್ ಅಥವಾ ಆ ಒಂದು ಡೋರ್ ಅದನ್ನು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಎಷ್ಟು ಅದ್ಭುತವಾದಂತ ದೇವರ ಮಹಿಮೆಯಲ್ಲಿ ನಡೆಸಲ್ಪಟ್ಟು ದೇವರ ಸೇವಕರುಗಳಿಗೆ ಆ ಪವಿತ್ರಾತ್ಮನ ಶಕ್ತಿ ಅವರಿಗೆ ಬಂದು ಆ ಬೀದಿಯನ್ನು ದಾಟಿದರು, ಹೊರಗೆ ಬರ್ತಾರೆ ಔಟ್ ಸೈಡ್. ಕೂಡಲೇ ಆ ದೂತನ ಅವನನ್ನು ಬಿಟ್ಟು ಹೋದನು. ಆಗ ಪೇತ್ರನ ಎಚ್ಚರವಾಗಿ, ಕರ್ತನು ತನ್ನ ದೂತನನ್ನು ಕಳಿಸಿ ಹೆರೋದನ ಕೈಯಿಂದಲೂ ಯಹೂದ ಜನರು ನನಗೆ ಮಾಡಬೇಕೆಂದ ಕೇಡಿನಿಂದಲೂ ನಾನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು. ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದರು. ಇವು ಮಾರ್ಕ್ ಅಂದ್ರೆ ಇವರು ಯಾರು ಪೇತ್ರನ ಇಷ್ಟೆಲ್ಲ ಆ ಒಂದು ಸೆರೆಮನೆಯಿಂದ ಬಿಡಿಸಿಕೊಂಡು ದೇವದೂತನ ಬಂದು ಡೈರೆಕ್ಟ್ ಆಗಿ ಜಾನ್ ಮಾರ್ಕನ ಮನೆಗೆ ಬರ್ತಾನೆ. ಯಾಕಂದ್ರೆ ಜಾನ್ ಮಾರ್ಕ್ ತಾಯಿಯವರು ಭಕ್ತಳು. ಅನೇಕ ಜನರಲ್ಲಿ ಅಲ್ಲಿ ಪ್ರಾರ್ಥನೆ ಇರ್ತದೆ, ಪ್ರಾರ್ಥನೆ ಮಾಡ್ತಿರ್ತಾರೆ. ಅಂತ ಮನೆಯಲ್ಲಿ ಬೆಳೆದಂತ ಜಾನ್ ಮಾರ್ಕನು, ಆ ಜಾನ್ ಮಾರ್ಕನು ಏನ್ ಮಾಡ್ತಾನೆ, ನಾನು ಸೇವೆ ಮಾಡ್ಬೇಕೆಂಬುದಾಗಿ ಬರ್ತಾನೆ. ನಾನು ಸೇವೆ ಮಾಡ್ಬೇಕು. ಅವನು ಯವನಸ್ಥ, ಎಲ್ಲರ ಶಿಷ್ಯರುಗಳಿಗಿಂತ ಸ್ಮಾಲರ್, ಯಂಗೆಸ್ಟ್ ಅಂದ್ರೆ ಜಾನ್ ಮಾರ್ಕ್. ಸೊ ಅವನ್ ಏನ್ ಮಾಡ್ತಾನ, ನಾನು ದೇವರ ಸೇವೆ ಮಾಡಬೇಕೆಂಬುದಾಗಿ ತಾನು ಯೋಚನೆ ಮಾಡಿಕೊಂಡು ಎಲ್ಲಿಗೆ ಬರ್ತಾನೆ, ಪೌಲನ ಮಿನಿಸ್ಟ್ರಿ ಅಥವಾ ಪೌಲನ ಆಲ್ರೆಡಿ ಅವ್ರು ಎಂಟರ್ ಆಗಿರ್ತಾರೆ. ಹೇಳಿದಾಗೆ ಸ್ಟೀಫನರು, ಪೌಲರು, ಬಾರ್ನಬಸರು ಇವರೆಲ್ಲ ಆ ಸಭೆಯ ಸದಸ್ಯರುಗಳು. ಅವರು ಪವಿತ್ರಾತ್ಮ ಭರಿತರಾಗಿ ಭಕ್ತರವರು, ದೇವರನ್ನ ಖಂಡಿತವಾಗಿ ನಂಬಿದಂತ ಭಕ್ತರು ಇವರು. ದೇವರನ್ನು ಅವ್ರ ಮನಪೂರ್ವಕವಾಗಿ ಭಕ್ತಿ ಸೇವೆಯಲ್ಲಿ ಅವ್ರ ಪಾತ್ರರಾಗಲಿಕ್ಕೆ ದೇವರವರನ್ನು ಪ್ರೇರೇಪಿಸಿದಂತ ಇಂತಹ ಭಕ್ತರು ಪೌಲನು, ಬಾರ್ನಬಸರು ಅಂತ ಸ್ಟೀಫನನು, ಇವರೆಲ್ಲ ದೇವರ ಸೇವೆಗೆ ಬಂದಂತ ವ್ಯಕ್ತಿಗಳ ಸಮ್ಮುಖದಲ್ಲಿ ಪೌಲನ ಒಂದು ಏನಾಗ್ತಾನೆ, ಅವನ ಒಂದು ಸೇವೆಯ ಪ್ರಾರಂಭವಾದಾಗ ಅಲ್ಲಿ ನಾನು ಸೇವೆ ಮಾಡ್ಬೇಕೆಂಬುದಾಗಿ ಬರ್ತಾನೆ. ಅಪೊಸ್ತಲರ ಕೃತ್ಯಗಳು 13ನೇ ಸಂಧಿ 5ನೇ ವಚನ, ದಯಮಾಡಿ ಹೋದ್ರೆ ಯಾರಾಗ. ಅಪೊಸ್ತಲರ ಕೃತ್ಯಗಳು 13ನೇ ಸಂಧಿ 5ನೇ ವಚನ. ಸಲಾಮಿಸಿಗೆ ಸೇರಿದಾಗ ಯಹೂದ್ಯರ ಸಭಾ ಮಂದಿರಗಳಲ್ಲಿ ದೇವರ ವಾಕ್ಯವನ್ನು ಪ್ರಸಿದ್ಧಪಡಿಸಿದರು. ಯೋಹಾನನು ಪರಿಚಾರಕನಾಗಿ ಅವರ ಸಂಗಡ ಇದ್ದನು. ಪರಿಚಾರಕನ ಎಲ್ಪರ್ ಆಗಿ ಬರ್ತಾನೆ. ಯಾರು? ಜಾನ್ ಮಾರ್ಕನು ಒಬ್ಬ ಎಲ್ಪರ್ ಆಗಿ, ಒಬ್ಬ ಸಹಾಯಕನಾಗಿ ಯಾರ ಜೊತೆ ಬರ್ತಾನೆ? ಪೌಲನ ಸೇವೆಗೆ ಬಾಲಗಾರನಾಗ್ತಾನೆ. ಪೌಲನ ಸೇವೆಯಲ್ಲಿ ತಾನು ಎಂಟರ್ ಆಗ್ತಾನೆ. ಐ ವಾಂಟ್ ಟು ಸರ್ವ್ ಗಾಡ್ ಅಂತ, ಐ ವಾಂಟ್ ಟು ಪ್ರೀಚ್ ದ ವರ್ಡ್ ಆಫ್ ಗಾಡ್ ಎಂಬುದಾಗಿ ದೇವರ ಸೇವೆಯನ್ನು ಮಾಡ್ಲಿಕ್ಕೆ ಒಬ್ಬ ಪರಿಚಾರಕನಾಗಿ, ಒಬ್ಬ ಹೆಲ್ಪರ್ ಆಗಿ ಯಾರ ಜೊತೆ ಬರ್ತಾನೆ? ಪೌಲನ. ಆಲ್ರೆಡಿ ಪೌಲರು ತಮ್ಮ ಮಿನಿಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿರ್ತಾರೆ. ಅವ್ರು ದೇವರ ಪವಿತ್ರಾತ್ಮನ ಅವರು ಬಲ ಹೊಂದಿರ್ತಾರೆ. ಅವರನ್ನು ಆರಿಸಿಕೊಂಡಿರ್ತಾರೆ. ಈ ಯವನಸ್ಥ ಮಕ್ಕಳನ್ನು ಅವರು ಸುವಾರ್ತೆ ಸಾರುವುದಕ್ಕೆ ಪೌಲನು ಮಾಡಿದಂತ ಮೊದಲನೆಯ ಪ್ರಯಾಣದ ಸಂಗತಿಗಳಲ್ಲಿ ನಾವು ನೋಡುತ್ತೇವೆ. ಈ ಸಮಯದಲ್ಲಿ ಹೀಗೆ ಅವರು ಪವಿತ್ರಾತ್ಮನಿಂದ ಕಳಿಸಿಕೊಂಡವರಾಗಿ ಸೆಲೂಕಕ್ಕೆ ಬಂದರು. ಅಲ್ಲಿದ್ದ ಸಮುದ್ರ ಪ್ರಯಾಣವಾಗಿ ಕುಪ್ರ ದ್ವೀಪಕ್ಕೆ ಹೋದರು. ಯಾರು? ಪೌಲನು, ಬಾರ್ನಬರು ಕುಪ್ರ ದ್ವೀಪಕ್ಕೆ. ಏನಂದ್ರೆ ಅಲ್ಲಿ ಒಂದು ಒಳ್ಳೆ ಸಭೆಯನ್ನು ನಾವು ಮಾಡ್ಬೇಕು, ಅಲ್ಲಿ ಒಳ್ಳೆ ಸ್ಥಳ ಇದೆ ಎಂಬುದಾಗಿ ನಾವು ಎಫರ್ಟ್ ಮೀಟಿಂಗ್ ಗಳು ಮಾಡ್ತೀವಲ್ಲ, ಒಂದು ಸ್ಥಳ ಇದೆ, ಅಲ್ಲಿ ನಾವು ಹೋಗ್ಬೇಕು. ಅಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಆ ಒಂದು ಮನುಷ್ಯನ ಮುಖಾಂತರವಾಗಿ ತನ್ನ ಸಂಬಂಧಿಕರನ್ನು, ತಮ್ಮ ಬಳಿಯಲ್ಲಿದ್ದ ಜನರನ್ನು ಅವರು ಅಟ್ಯಾಚ್ ಮಾಡ್ಕೋತಾರೆ.
ಎಫರ್ಟ್ ಮೀಟಿಂಗ್ ಮಾಡ್ಬೇಕಾದ್ರೆ ಅಥವಾ ಈ ಒಂದು ಎವಾಂಜಲಿಸಮ್ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೇರೆ ಸ್ಥಳಗಳಲ್ಲಿ ಮಾಡ್ಬೇಕಾದ್ರೆ ಈ ಒಂದು ಪರಿಚಯ. ಸೊ ಈ ರೀತಿಯಲ್ಲಿ ಇರುವಂತಹ ಇವ್ರು ಕುಪ್ರ ಒಂದು ಇದಕ್ಕೆ ದ್ವೀಪಕ್ಕೆ ಹೋಗ್ತಾರೆ. ಇವರು ಯಾರು ಪೌಲನು ಬಾರ್ನಬರು. ಇವ್ರೇನ್ ಮಾಡ್ತಾನೆ, ಜಾನ್ ಮಾರ್ಕ್ ನಾನು ಅವ್ರ ಜೊತೆ ಹೋಗ್ಬೇಕು, ಅಲ್ಲಿ ಒಂದು ಒಳ್ಳೆ ಎಫರ್ಟ್ ಮೀಟಿಂಗ್ ಅಥವಾ ಒಳ್ಳೆ ಒಂದು ಸ್ಟಾರ್ಟ್ ಮಾಡ್ತಾರೆ, ಆ ಒಳ್ಳೆ ಸಭೆಗೆ ಅವ್ರು ಎಂಟರ್ ಆಗಿರ್ತಾರೆ, ನಾನು ಅವ್ರ ಜೊತೆಗೆ ಸಹಾಯ ಮಾಡ್ತಾನೆ ಅಂತೇಳಿ ಅವರು ಅಲ್ಲಿ ಹೋಗ್ತಾರೆ. ಕುಪ್ರದೀಪ ಒಂದು ಸ್ಥಳ, ಒಂದೇ ಒಳ್ಳೆಯ ಸ್ಥಳ, ಅಥವಾ ಅಲ್ಲಿ ಒಂದು ಚೆನ್ನಾಗಿರ್ತಾರೆ ಜನ, ಒಂದು ರಿಚ್ ಮಂದಿ ಇರ್ತಾರೆ, ಅಥವಾ ಅನ್ಯ ಜನರು ಕೂಡ ಅಲ್ಲಿ ತುಂಬಿರ್ತಾರೆ, ಏನೋ ತಿಳಿಯಲಾರದಂತ ಜನರು ಅಲ್ಲಿ ಇರ್ತಾರೆ. ಅಲ್ಲಿ ದೇವ್ರ ಸೇವೆ ಮಾಡ್ಬೇಕಂಬುತ್ತ ಇವ್ರು ಎಂಟರ್ ಆಗಿರ್ತಾರೆ. ಇವ್ ನಾವು ಸದ್ಯಕ್ಕೆ ಅನೇಕ ಎವಾಂಜಲಿಸಮ್ ಮಾಡುವಾಗ ಎಲ್ಲಿ ದೇವರ ವಾಕ್ಯ ಇಲ್ಲ ಗೊತ್ತಿಲ್ವ ಅಂತವ್ರ ಸ್ಥಳದಲ್ಲಿ ನಾವು ಎಂಟರ್ ಮಾಡುವಾಗ ಅಲ್ಲಿ ಯಾರು ಗೊತ್ತಿರೋದಿಲ್ಲ. ಯಾರೋ ಒಬ್ರು ಒಳ್ಳೆಯ ಮನುಷ್ಯ ಸಿಕ್ಕಾಗ ಅವ್ರ ಮುಖಾಂತರ ಈ ರೀತಿಯಲ್ಲಿ ನಡೆಯುವಂತ ಸಂದರ್ಭ. ಆಮೇಲೆ ನಾವು ನೋಡ್ತೀವಿ, ಫಾರ್ ಎಕ್ಸಾಂಪಲ್ ನಮ್ಮ ಜಾನ್ ಡೇವಿಡ್ ಇದ್ದಾರೆ, ಅವರ ಪ್ರಾಂತ್ಯದಲ್ಲಿ ನಾವು ಹೋಗ್ಬೇಕಾದ್ರೆ ನಾವು ಯಾರನ್ನ ಹಿಡ್ಕೋಬೇಕು? ಜಾನ್ ಡೇವಿಡ್ ಹಿಡ್ಕೋಬೇಕು. ಜಾನ್ ಡೇವಿಡ್ ಮೂಲಕವಾಗಿ ತನ್ನ ಪಕ್ಕದ ಮನೆಗಳದ್ದ, ತನ್ನ ತಿಳುವಳಿಕೆಯಲ್ಲಿದ್ದಂತ ಜನರನ್ನ ಅಥವಾ ತನ್ನ ಸಂಬಂಧಿಕರಿದ್ದಂತ ಆ ರೀತಿಯಲ್ಲಿ ದೇವ್ರ ವಾಕ್ಯ ಅಲ್ಲಿ ನಡೆಸಲ್ಪಡುವಂತ ದೇವರ ಯೋಜನೆ ಇದಾಗಿರ್ತದೆ. ಸೊ ಇಂತಹ ಸಮಯದಲ್ಲಿ ಅವ್ರೇನ್ ಮಾಡ್ತಾರೆ? ದೇವ್ರ ವಾಕ್ಯ ಸಾರ್ಬೇಕೆಂಬುದಾಗಿ ಇವರು ಹೋದಂತ ಸಂದರ್ಭದಲ್ಲಿ ಇವರು ಜಾನ್ ಮಾರ್ಕನ್ ಎಂಟರ್ ಆಗ್ತಾನೆ. ನಾವು ಓದಿದಾಗೆ ಯೋಹಾನನು ಪರಿಚಾರಕರಾಗಿ ಅವರ ಸಂಗಡ ಇದ್ದನೆ ಎಂಬುದಾಗಿ. ಆಮೇಲೆ ಅಪೊಸ್ತಲ ಕೃತ್ಯಗಳು 13ನೇ ಸಂಧಿ 13ನೇ ವಚನ, ಇಲ್ಲಿ ಒಂದು ಘಟನೆ ನಡೀತದೆ. ಇವ್ರು ಅಲ್ಲಿ ಹೋಗ್ತಾರ, ಕುಪ್ರದ್ವೀಪಕ್ಕೆ ಹೋಗ್ತಾರ. ಆ ದ್ವೀಪದಲ್ಲಿ ಸಂಚಾರ ಮಾಡಿ ಪಾಪೋಸ್ ಎಂಬ ಊರಿನ ತನಕ ಬಂದು ಅಲ್ಲಿ ಸುಳ್ಳು ಪ್ರವಾದಿಯು ಮಂತ್ರವಾದಿಯೂ ಆಗಿದ್ದ ಬಾರ್ ಏಸ್ ಎಂಬ ಒಬ್ಬ ಯಹೂದ್ಯ ಮನುಷ್ಯನನ್ನು ಕಂಡರು. ಫಸ್ಟ್ ಆಗಿ ಅವ್ರು ಎಂಟರ್ ಆಗಿರ್ತಾರೆ ಆ ಕುಪ್ರದ್ವೀಪಕ್ಕೆ. ಜಾನ್ ಆಗಿರ್ತಾನೆ, ಯಾಕಂದ್ರೆ ಅವನು ಹೊಸದಾಗಿ ನಾನು ಸೇವೆ ಮಾಡ್ಬೇಕೆಂಬುದಾಗಿ ಅವ್ರ ಜೊತೆ ಆಗಿರ್ತಾನೆ. ಇವರೆಲ್ಲ ಬಂದಾಗ ಅವರು ಒಬ್ಬ ಸುಳ್ಳು ಪ್ರವಾದಿ ನೋಡ್ತಾರೆ. ಅವ್ರು ಮೊದಲನೇದಾಗಿ ಸುಳ್ಳು ಪ್ರವಾದಿಯನ್ನು ಮಾಡಿದ್ದಾರೆ. ಅವರು ಬಾರೇಸ್ ಎಂಬ ಒಬ್ಬ ಯಹೂದ ಮನುಷ್ಯನನ್ನು ಕಂಡರು. 13ನೇ ಸಂಧಿಯಲ್ಲಿ ನಾವು ಈ ವಚನವನ್ನು ನೋಡಿದ್ದೇವೆ. ಅಪೊಸ್ತಲ ಕೃತ್ಯಗಳು 13ನೇ ಸಂಧಿಯಲ್ಲಿ ಇವೆಲ್ಲ ಬರೆಯಲ್ಪಟ್ಟಿದೆ. ನೋಡೋಣ. ಯಹೂದ್ಯ ಮನುಷ್ಯನನ್ನು ಕಂಡರು. ಅವನು ಬುದ್ಧಿವಂತನಾಗಿದ್ದ ಸೆರ್ಗೋಪೋಲನೆಂಬ ಅಧಿಪತಿಯ ಹತ್ತಿರದಲ್ಲಿದ್ದನು. ಆ ಒಂದು ಬಾರೇಸ್ ಎಂಬ ಯಹೂದ್ಯ ಮನುಷ್ಯನು ಆ ಬುದ್ಧಿವಂತನಾಗಿದ್ದ, ಅಥವಾ ಆ ಸಿಟಿ ಗೌಡ್ರು ಅಥವಾ ಯಾರೋ ಒಬ್ಬ ಒಳ್ಳೆಯ ಒಂದು ಶ್ರೀಮಂತ ವ್ಯಕ್ತಿ, ಅವನ ಅಧಿಪತಿಯಲ್ಲಿ ಯಾರಿರ್ತಾರೆ? ಈ ಸುಳ್ಳು ಪ್ರವಾದಿ ಇರ್ತಾನೆ. ನೋಡೋಣ ಅವನು ಏನ್ ಮಾಡ್ತಾನೆ. ಆ ಹತ್ತಿರದಲ್ಲಿದ್ದನು. ಅಧಿಪತಿಯು ಬಾರ್ನಬಾ ಸೌಲರನ್ನು ತನ್ನ ಬಳಿಗೆ ಕರೆಸಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಅಪೇಕ್ಷೆ ಅದೇ ಎಂದು ಹೇಳಿದನು. ಯಾರು ಹೇಳ್ತಾರ? ಆ ಒಬ್ಬ ರಿಚ್ ಮನುಷ್ಯನು ಆ ಒಂದು ಪ್ರಾಂತ್ಯಕ್ಕೆ ಎಂಟರ್ ಆದಾಗ ಅವ್ರು ಫಸ್ಟ್ ಆಗಿ ಯಾರನ್ನ ಭೇಟಿ ಆಗ್ಬೇಕು? ಅವರು ಅಲ್ಲಿರುವಂತ ಒಬ್ಬ ಇನ್ಫ್ಲೂಯೆನ್ಸ್ ಪರ್ಸನ್ ಭೇಟಿ ಆಗ್ಬೇಕು ಅವ್ರು. ಯಾಕಂದ್ರೆ ಅವರು ಮತ್ತೆ ತೊಂದರೆ ಮಾಡ್ತಾರೆ ಎಂಬುದಾಗಿ ನಾವು ಈಗಿನ ಕಾಲದಲ್ಲಿ ಕೂಡ ನಮ್ಮ ಈ ಸುವಾರ್ತೆ ಸೇರುವಂತ ಸಂದರ್ಭದಲ್ಲಿ, ಎವಾಂಜಲಿಸಂ ಮಾಡೋ ಸಂದರ್ಭದಲ್ಲಿ, ಎಫರ್ಟ್ ಮಾಡೋ ಸಂದರ್ಭದಲ್ಲಿ ಫಸ್ಟ್ ಆಗಿ ಅವರು ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ? ಆ ಗೌಡ್ರನ್ನ ಭೇಟಿ ಆಗ್ತಾರೆ. ನಾವು ಸರ್ ನಾವ್ ಇಂತ ಬಂದಿದ್ದೇವೆ, ದೇವರು ಮಾಡ್ಬೇಕು ಅಂತ ಹೇಳಿದಾಗ ಅವರ ಆಕ್ಷೇಪಣೆಯನ್ನು ಏನ್ ಮಾಡ್ತಾನೆ? ಬಾರ್ನಬಾ ಸೌಲರಿಗೆ ಏನ್ ಮಾಡ್ತಾನೆ? ನೀವು ಬನ್ರಿ ಪರವಾಗಿಲ್ಲ ಎಂಬುದಾಗಿ ಹೇಳ್ತಾನೆ. ನೋಡೋಣ. ಅಪೇಕ್ಷೆ ಅದೇ ಎಂದು ಹೇಳಿದನು. ಆದರೆ ಆ ಮಂತ್ರಿವಾದಿಯಾದ ಏಲಮನು ಅವರಿಗೆ ಎದುರು ನಿಂತು ಅಧಿಪತಿಯು ಕ್ರಿಸ್ತನನ್ನು ನಂಬದ ಹಾಗೆ ಪ್ರಯತ್ನಿಸಿದನು. ಎಲ್ಲಿ ಬಂತು ನೋಡ್ರದು? ಒಬ್ಬ ಎಂಟ್ರಾದಲ್ಲಿ ಸೈತಾನನ ಸುವಾರ್ತೆ ಸಾರ್ಲಾರದಂತ ಮಾಡುವಂತ ಸಂದರ್ಭದಲ್ಲಿ ಎಂಟ್ರ್ ಆಯ್ತು. ಏನ್ ಮಾಡ್ತಾನೆ? ಅಲ್ಲಿ ಅವನು ಆ ಗೌಡ್ರ ಮನೇಲೆ ಇರ್ತಾನೆ. ಯಾರೋ ಈ ಒಬ್ಬ ಯಹೂದ ಮನುಷ್ಯನ ಆಕ್ಚುಲಿ ಅವನು ತಮ್ಮ ಜೀವನ ನಡೆಸಲಿಕ್ಕೆ ಸುಳ್ಳು ಪ್ರವಾದಿಯನ್ನು ಅವ್ರಿಗೆ ಏನೇನು ಹೇಳ್ತಿರ್ತಾನೆ. ಅವರು ದೇವ್ರಿಂಗ್ ಮಾಡ್ತಾನೆ, ನಿಮ್ ಒಳ್ಳೇದ್ ಮಾಡ್ತಾನೆ, ಅವರು ಅನುಕೂಲ ಸಲುವಾಗಿ ಅವ್ರು ಏನೇನು ಅನುಕೂಲ ಅದ್ರ ಪ್ರಕಾರ ಹೇಳ್ತಿರ್ತಾನೆ ಇವ. ಯಾರು? ಈ ಒಂದು ಮನುಷ್ಯನು, ಸುಳ್ಳು ಪ್ರವಾದಿ. ಆದ್ರೆ ಅವ್ನು ಹೇಳ್ತಾನೆ, ಇವರು ಅಧಿಪತಿ ಕ್ರಿಸ್ತನ್ ನಂಬದ ಹಾಗೆ ಪ್ರಯತ್ನಿಸಿದನು. ಈ ಶ್ರೀಮಂತನಿಗೆ ಹೇಳ್ತಾನೆ, ಗೌಡ್ರೆ ಅವರನ್ನು ಬೇಡ ಅಂದ್ರೆ ಅವ್ರು ಬರಬಾರದು, ಇಲ್ಲಿಗೆ ಅವ್ರು ಎಂಟರ್ ಆಗಬಾರದು, ಈ ಬಾರ್ನಬಾಸ್ ಬರಬಾರದು ನಮ್ಮ ಸ್ಥಳಕ್ಕೆ, ಈ ಊರಿಗೆ ಬರಬಾರದು ಎಂಬುದಾಗಿ ಹೇಳ್ತಾರೆ. ಏಲಮ್ಮನೆಂಬ ಹೆಸರಿಗೆ ಮಂತ್ರವಾದಿ ಎಂಬುದೇ ಅರ್ಥ. ಆಗ ಪೌಲನೆನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತನಾಗಿ ಅವನನ್ನ ದೃಷ್ಟಿಸಿ ನೋಡಿ, ಎಲ್ಲೋ ಎಲ್ಲಾ ಮೋಸದಿಂದಲೂ ಕಪ್ಪತನದಿಂದ ತುಂಬಿರುವವನೇ, ಸೈತಾನನ ಮಗನೇ,
ಎಲ್ಲ ನೀತಿಗೂ ವಿರೋಧಿಯೇ. ಅವನ್ ಪವಿತ್ರಾತ್ಮ ಭರಿತರಾಗಿರ್ತಾರ ಅವರು. ಅವರ ಜೀವನ, ಅವ್ರ ಮೈಂಡ್ ನಲ್ಲಿ ಏನಿರ್ತದ ಕೂಡ ಅವ್ರು ತಿಳ್ಕೊಳ್ಳುವಂತ ಶಕ್ತಿ ದೇವ್ರು ಕೊಟ್ಟಿರ್ತಾನೆ ಯೇಸು ಸ್ವಾಮಿ ಅವ್ರಿಗೆ. ಈ ಪೌಲ ಬಾರ್ನಬ ಆ ಮಂತ್ರವಾದ ನೋಡಿತಾನೆ. ಅವನು ಒನ್ಲಿ ಬದುಕಕ್ ಬಂದಿರ್ತಾನೆ ಅಲ್ಲಿ ಅವನ ಶ್ರೀಮಂತನ ಮನೆಯಲ್ಲಿ ತನ್ನ ಜೀವನ ಉಪಯೋಗ ಮಾಡಿಸ್ಲಿಕ್ಕೆ ಅಥವಾ ತನ್ನ ಒಂದು ಜೀವನ ಉಪಯೋಗಕ್ಕಾಗಿ ಅವ್ರ ಮನೆ ಅವ್ರು ಆ ಮನೆಯವನು ಅವನಿಗೆ ಹೇಳ್ತಾನೆ, ಈ ದೇವ್ರ ಸೇವಕರನ್ನು ಒಳಗೆ ಮಾಡ್ರಿ ಎಂಬುದ ಸಂದರ್ಭದಲ್ಲಿ ಗೊತ್ತಾಯ್ತು ಪೌಲನಿಗೆ, ಇದು ಪ್ರೇತರ ಭೂರಿತವಾದ ಸೈತಾನನ ಗುಣಗಳನ್ನು ಇದೆ ಎಂಬುದಾಗಿ. ಮೂಲನ ಪವಿತ್ರ ಭರಿತನಾಗಿ ಅವನೇನ್ ಮಾಡ್ತಿಲ್ಲ, ಮೋಸದಿಂದ ಕೆಟ್ಟದನ್ನು ತುಂಬಿರುವನೇ ಸೈತಾನನ ಮಗನೇ, ಈ ವಿರೋಧಿ ನೀ ಕರ್ತನ ನೀಟಾದ ಮಾರ್ಗವನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ. ದೇವರ ಸೇವೆಯಲ್ಲಿ ಬರ್ಬೇಕೆಂಬುದಾಗಿ ದೇವರು ನಮ್ಮನ್ನು ಕಳಿಸಿದ ಸಂದರ್ಭದಲ್ಲಿ ನೀನ್ ಇಂಥ ಒಂದು ಕಷ್ಟದ ಒಂದು ಪರಿಸ್ಥಿತಿಯನ್ನು ಎದುರು ಮಾಡುತ್ತೀಯಾ. ಈಗೋ ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದೇನೆ, ನೀನು ಕುರುಡನಾಗಿ ಕೆಲವು ಕಾಲ ಸೂರ್ಯನನ್ನು ಕಾಣದಿರು ಎಂದು ಹೇಳಿದನು. ಆ ಕ್ಷಣವೇ ಅವನಿಗೆ ಕಣ್ಣು ಮೊಬ್ಬಾಗಿ ಕತ್ತಲ ಉಂಟಾಯಿತು. ಅವನು ಕೈ ಹಿಡಿಯುವವರನ್ನು ಹುಡುಕುತ್ತಾ ತಿರುಗಾಡಿದನು. ಎಂತ ಪವಿತ್ರಾತ್ಮನ ಶಕ್ತಿಯಲ್ಲಿ ಕೆಲಸ ಮಾಡ್ತದೆ ಎಂಬುದಾಗಿ. ದೇವರ ಸ್ವಾರ್ಥ ಮುಟ್ಟಬೇಕಾಗಿದೆ, ಪ್ರಪಂಚಕ್ಕೆ ದೇವರ ಕಾರ್ಯಗಳು ಸಲ್ಪಡಬೇಕಾಗಿದೆ. ಅದಕ್ಕಾಗಿ ಆ ಒಂದು ಪವಿತ್ರಾತ್ಮರಿತನಂತ ಪೌಲನು ಆ ಒಂದು ಕೆಟ್ಟ ಮನುಷ್ಯನನ್ನು ಬೈದು ಸೈತಾನನ ಗುಣಗಳನ್ನ ಅವನನ್ನ ತೆಗೆ ಹಾಕಲಿಕ್ಕೆ ಮತ್ತ ಅವನ ಒಂದು ಗುಣಗಳನ್ನು ಅವನ ಇದು ಮಾಡ್ಲಿಕ್ಕೆ ಅವನ ಕಣ್ಣುಗಳು ಮೊಬ್ಬಾಗಿ ಕತ್ತಲೆ ಆಯ್ತು. ಅವನಿಗೆ ಕಣ್ಣು ಕಾಣ್ಲಾರ್ದಾಗಿ ಅವನ ಜನರನ್ನು ಹುಡುಕುತ್ತಾ ಯಾರೋ ಸಹಾಯ ಮಾಡ್ಲಿಕ್ಕೆ ಅವನನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಕೇಳ್ತಾನೆ. ಅಧಿಪತಿಯು ಈ ಸಂಗೀತ ನೋಡಿ ಕರ್ತನ ಬೋಧನೆಗೆ ಅತ್ಯಾಚಾರ ಪಟ್ಟು ನಂಬುವನಾದನು. ಆ ಒಂದು ಶ್ರೀಮಂತನು ಏನ್ ಮಾಡ್ತಾನೆ, ಇಂತಹದನ್ನು ನೋಡ್ತಾನೆ. ಅವ್ರ ಜೊತೆ ಅವ್ರ ಮುಂದೆ ನೋಡ್ತಾನೆ. ಇದ್ದರು ಈ ಕೆಟ್ಟ ಮಾದಂತ ಈ ಸುಳ್ಳು ಪ್ರವಾದಿಯು ಅವನೇ ಮಾಡ್ತಾನೆ, ನೋಡ್ತಾನೆ ಅವನ ಕೆಟ್ಟ ಗುಣಗಳನ್ನ ಅವ್ನು ಗೊತ್ತಾಗ್ತದೆ ಶ್ರೀಮಂತನಿಗೆ. ಆವಾಗ ಆಶ್ಚರ್ಯವಾಗ್ತದೆ. ಇವನು ಕುರುಡನಾಗಿ ಆದಂತ ಸಂದರ್ಭದಲ್ಲಿ ಅಥವಾ ಕಣ್ಣು ಕಾಣ್ಲಾರ್ದ ಸಂದರ್ಭದಲ್ಲಿ ಅವನು ಆಶ್ಚರ್ಯವಾಗಿ ಅವನು ದೇವರನ್ನು ನಂಬಲಿಕ್ಕೆ, ಯಾಕಂದ್ರೆ ಮೊದಲೇ ಅವನಿಗೆ ಮನಸ್ಸಿರ್ತದೆ ಅವ್ರು ಕರೀರಿ ದೇವರ ವಾಕ್ಯ ಸಾರ್ಲಿ ಎಂಬುದಾಗಿ ಅವನೇ ಹೇಳ್ತಾನೆ. ಈ ಕೆಟ್ಟ ಮನುಷ್ಯನು ಅವ್ರಿಗೆ ಬೇಡ, ಸುವಾರ್ಥದಲ್ಲಿ ಬರಬಾರದು ಎಂಬುದಾಗಿ ಅವನು ಮಾಡಿದ ಪ್ರಯುಕ್ತವಾಗಿ ಏನ್ ಮಾಡ್ತಾನೆ, ಇಂತ ಒಂದು ದೇವರನ್ನು, ಇಂತ ಒಂದು ಅದ್ಭುತವಾದ ದೇವರು ನಮ್ ಜೊತೆಗಿದ್ದಾನೆ ಎಂಬುದಾಗಿ ಏನ್ ಮಾಡ್ತಾನೆ, ಅವರನ್ನು ಕರೀತಾನೆ, ನಂಬುತ್ತಾನೆ. ಆ ದೇವರನ್ನು ನಂಬಲಿಕ್ಕೆ ಅವನು ದೇವರನ್ನು ಆಶ್ಚರ್ಯ ರೀತಿಯಲ್ಲಿ ನಂಬಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಸಿಚುವೇಶನ್ ಎಲ್ಲ, ಈ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾನೆ ಯಾರು, ಜಾನ್ ಮಾರ್ಕ್. ಮೊದಲೇ ಎಂಟರ್ ಆಗಿರ್ತಾನೆ ಸ್ಟಾರ್ಟಿಂಗ್ ಅಲ್ಲಿ, ಸೇವ್ ಮಾಡ್ಬೇಕು ಎಂಬುದಾಗಿ ಅವ್ರ ಜೊತೆ ಬಂದಿರ್ತಾನೆ. ಬಂದಂತ ಸಮಯದಲ್ಲಿ ಅಲ್ಲಿ ಏನಾಗಿರ್ತದೆ, ಈ ಒಂದು ಪರಿಸ್ಥಿತಿಯನ್ನು ಕಣ್ಣಾರೆ ನೋಡ್ತಾನೆ. ಇಷ್ಟು ಡಿಫಿಕಲ್ಟ್ ಸಿಚುವೇಶನ್ಸ್ ದೇವರ ಸುವಾರ್ತೆಯಲ್ಲಿ ಇದೆಯಾ, ಇದು ಅವನೇನ್ ಮಾಡ್ತಾನೆ, ಇದನ್ನು ನೋಡಿದ ತಕ್ಷಣ ಏನ್ ಮಾಡ್ತಾನೆ ನೋಡೋಣ. 13ನೇ ಸಂಧಿ 13ನೇ ವಚನ. ತರುವಾಯ ಪೌಲನು ಅವನ ಜೊತೆಯವರು ಪಾಫೋಸರನ್ನು ಬಿಟ್ಟು ಸಮುದ್ರ ಪ್ರಯಾಣ ಮಾಡಿ ಪಂಪುಲ್ಯ ಸೀಮೆಗೆ ಸೇರಿದ ಪೆರ್ಗೆಗೆ ಬಂದರು. ಯೋಹಾನನು ಅವರನ್ನು ಬಿಟ್ಟು ಹಿಂತಿರುಗಿ ಯೆರೂಸಲೇಮಿಗೆ ಹೋದನು. ಇಲ್ಲೇ ನೋಡ್ರಿ ಏನಾಯ್ತು, ಇಲ್ಲಿ ಈ ಪರಿಸ್ಥಿತಿಯನ್ನು ಕಣ್ಣಾರೆ ನೋಡ್ತಾನೆ, ಈ ಡಿಫಿಕಲ್ಟ್ ಸಿಚುವೇಶನ್ ನೋಡ್ತಾನೆ. ಈ ಪರಿಸ್ಥಿತಿಯನ್ನು ನೋಡಿದ ತಕ್ಷಣ ಈ ಸಿಚುವೇಶನ್ ಹ್ಯಾಂಡಲ್ ಮಾಡ್ಲಿಕ್ ಆಗೋದಿಲ್ಲ. ಅವನು ಯೆರೂಸಲೇಮಿಗೆ ಓಡೋಗ್ಬಿಡ್ತಾನೆ. ಜಾನ್ ಮಾರ್ಕ್ ಯೆರೂಸಲೇಮ್, ಈ ರನ್ ಅವೇ ಟು ದ ಜೆರುಸಲೇಮ್. ಯಾಕಂದ್ರೆ ಇಂತಹ ಕಠಿಣ ಪರಿಸ್ಥಿತಿ, ಯಾಕಂದ್ರೆ ಯವನಸ್ಥನಾಗಿರ್ತಾನೆ, ಅವನ ಮನಸ್ಸು ಮಾತ್ರ ಇರ್ತದೆ ದೇವ್ರ ಸೇವೆ ಮಾಡ್ಬೇಕೆಂಬುದಾಗಿ. ಆದ್ರೆ ಅವನ ಒಂದು ಶಕ್ತಿ ದೇವರ ಒಂದು ವಾಕ್ಯಗಳಲ್ಲಿ ಡಿಫಿಕಲ್ಟ್ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಈಗಿನ ಕಾಲದಲ್ಲಿ ನಮ್ಗೆಲ್ಲರಿಗೂ ದೇವ್ರ ಸೇವೆ ಮಾಡ್ಬೇಕೆಂಬುದಾಗಿ ಮನಸ್ಸುಂಟು. ಆದ್ರೆ ಕೆಲವು ಪರಿಸ್ಥಿತಿಗಳು, ಕೆಲವು ಕಠಿಣ ಸಮಯಗಳು, ಆ ದೇವರ ವಾಕ್ಯವನ್ನು ಸಾರ್ಲಿಕ್ಕೆ ಅನೇಕವಾದಂತ ತೊಂದರೆಗಳು ಬರ್ತದೆ. ಇದನ್ನು ನಾವು ಎದುರಿಸಿ ಸೇವೆ ಮಾಡ್ಲಿಕ್ಕೆ ನಾವು ಪವಿತ್ರಾತ್ಮನ ಭರಿತರಾಗಿ ನಾವು ಇದ್ದಾಗ ಮಾತ್ರ ಸುವಾರ್ತೆಯು ಸಾರ್ಲಿಕ್ಕೆ ಸಾಧ್ಯ ಉಂಟು. ಯಾಕಂದ್ರೆ ಈ ಸುವಾರ್ತೆ ಸಾರ್ಲಿಕ್ಕೆ ಅನೇಕವಂತ ಅಡೆತಡೆಗಳ ಸೈತಾನ ತಂದು ಕೊಡ್ತಾನೆ. ಯಾಕಂದ್ರೆ ಯೇಸು ಸ್ವಾಮಿ ಸೈತಾನನ ಮಧ್ಯದಲ್ಲಿ ನಡೆಯುವಂತ ಈ ಒಂದು ವಿರೋಧತ್ವ ಅಥವಾ ಎನಿಮಿಟಿ ಬಿಟ್ವೀನ್ ಗುಡ್ ಅಂಡ್ ಈವಿಲ್, ಗಾಡ್ ಅಂಡ್ ಸೇಟನ್ ಎನಿಮಿಟಿ. ಯಾಕಂದ್ರೆ ಆತನ ಸುವಾರ್ತೆ ಸಾರಬಾರದು, ಜನರು ಭಕ್ತರಾಗಬಾರದು, ಜನರು ಪವಿತ್ರಾತ್ಮ ಭರಿತರಾಗಬಾರದು, ಜನರು ಪರಲೋಕ ಸೇರಬಾರದು ಎಂಬುದಾಗಿ ಸೈತಾನನ ಉದ್ದೇಶ ಆಗಿರೋದ್ರಿಂದ
ನಾವು ಮಾಡುವಂತ ಈ ಪವಿತ್ರಾತ್ಮನ ಮೂಲಕ ಜನರಿಗೆ ಸೇವೆ ಮಾಡುವಂತ ಸಂದರ್ಭದಲ್ಲಿ ಅನೇಕ ಕಷ್ಟಗಳು ಬರ್ತದೆ. ಒಂದು ವೇಳೆ ಆ ಕಷ್ಟಗಳನ್ನು ನಾವು ಎದುರಿಸಿ ದೇವರ ಸೇವೆ ಮಾಡ್ಲಿಕ್ಕೆ ನಾವು ಮುಂದೆ ಆದಾಗ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ಲಿಕ್ಕೆ ಮುಂದೆ ಬರ್ತಾನೆ. ಆದ್ರೆ ನಾವು ಆ ಕಠಿಣ ಸಮಯಗಳನ್ನ ನಾವು ಎದುರಿಸಲಾರದೆ ಅಯ್ಯೋ ಇಷ್ಟು ಪರಿಸ್ಥಿತಿ ನಾವು ಸಾಧ್ಯವಿಲ್ಲ ಅಂತ ನಾವು ಬಿಟ್ಟು ಬಿಟ್ರೆ ನಾವು ನಿಜವಾದ ಸೇವಕರೇ ಅಲ್ಲ, ದೇವರ ಸೇವಕರು ಅಲ್ಲ ನಾವು. ಯಾಕಂದ್ರೆ ಇದು ಡಿಫಿಕಲ್ಟ್ ಸಿಚುವೇಶನ್ ಎಂಟರ್ ಆಗ್ಲೇಬೇಕು. ಯಾಕಂದ್ರೆ ಸೈತಾನ ಬಿಡೋದಿಲ್ಲ, ಜನರನ್ನು ಪವಿತ್ರಾತ್ಮ ಭರಿತರಾಗ ಬಿಡುವುದಿಲ್ಲ, ಅಥವಾ ಪರಲೋಕ ರಾಜ್ಯಕ್ಕೆ ಸೇರ್ಲಿಕ್ಕೆ ಅವ್ರು ಬಿಡುದಿಲ್ಲ ಸೈತಾನ. ಯಾಕಂದ್ರೆ ದೇವರನ್ನು ಅವರು ಹೆಚ್ಚಿಸಿ ಆಗ್ತಾನೆ. ದೇವರ ರಾಜ್ಯಕ್ಕೆ ಅನೇಕ ಜನರು ಹೋಗ್ತಾರೆ. ನನ್ನ ರಾಜ್ಯ ಬಿದ್ದೋಗ್ತದೆ, ನಾನು ಈ ಲೋಕದ ಅಧಿಪತಿ, ಐ ಆಮ್ ದ ಫಾದರ್ ಆಫ್ ದಿಸ್ ನೇಷನ್ ಅಂತ ಹೇಳ್ಕೊಳ್ಳುವಂತ ಈ ಸೈತಾನನು ತನ್ನ ಒಂದು ಈ ರಾಜ್ಯವು ಹೆಚ್ಚಾಗಬೇಕು, ದೇವರ ರಾಜ್ಯ ಕಡಿಮೆ ಆಗಬೇಕು ಎಂಬುದಾಗಿ ಪ್ರಯತ್ನ ಯೇಸು ಸ್ವಾಮಿ ಬರುವವರೆಗೂ ನಡೀತದೆ. ಈ ಒಂದು ವಿರೋಧತ್ವ ಯೇಸು ಸ್ವಾಮಿ ಬರುವವರೆಗೂ ಈ ಕಾರ್ಯಗಳು ನಡೀತದೆ, ದೇವರಿಗೆ ವಿರೋಧವಾಗಿ. ಸೊ ಅದಕ್ಕಾಗಿ ಈ ಸುವಾರ್ಥ ಸೇವಕನು ಮಾಡ್ತಾನೆ, ಈ ಸಿಚುವೇಶನ್ ಅನ್ನು ಹ್ಯಾಂಡಲ್ ಮಾಡ್ಲಾರ್ದಂಗೆ ಅವನು ಏನ್ ಮಾಡ್ತಾನೆ, ಈ ರನ್ನೆ ಬಿಟ್ಟು ಜೆರುಸಲೇಮ್. ಸೊ ಆವಾಗ ಇಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ಈ ಪೌಲ್ ಬಾರ್ನಬಾಸರಿಗೂ ಏನಾಗ್ತದಂದ್ರೆ ತಪ್ಪ ಅಭಿಪ್ರಾಯ ಬರ್ತದೆ. ಯಾಕಂದ್ರೆ ಬಾರ್ನಬಸನು ಕರೆದಿರ್ತಾನೆ ತನ್ನ ಒಂದು ಈ ಸೇವೆ ಮಾಡ್ಲಿಕ್ಕೆ, ನೋ ಪ್ರಾಬ್ಲಮ್, ಎನಿವೆ ಅವನು ಓಡೋಗಿದ್ದಾನೆ, ಮತ್ತೆ ನಾವು ಕರೆಯೋಣ ಅಂತೇಳಿ ಆ ಬಾರ್ನಬಸನ ಮತ್ತೆ ಕರೀತಾರ. ಯಾರನ್ನ? ಜಾನ್ ಮಾರ್ಕನ, ಕರೆಕ್ಟ್, ಜಾನ್ ಮಾರ್ಕನ್. ಅಪೊಸ್ತಲ ಕೃತ್ಯಗಳು 15 ಸಂಧಿ 36 ನೋಡಿ. 15 ಸಂಧಿ 36 ವಚನದಲ್ಲಿ, ಕೆಲವು ದಿವಸಗಳಾದ ಮೇಲೆ ಪೌಲನು ಬಾರ್ನಬನಿಗೆ, ನಾವು ಕರ್ತನ ವಾಕ್ಯವನ್ನು ಸಾರಿದ ಎಲ್ಲಾ ಊರುಗಳಿಗೆ ತಿರುಗಿ ಹೋಗಿ ಅಲ್ಲಿರುವ ಸಹೋದರರು ಹೀಗಿದ್ದಾರೆಂದು ನೋಡೋಣ ಬಾ ಎಂದು ಹೇಳಿದನು. ಬಾರ್ನಬನು ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ತಮ್ಮ ಸಂಗಡ ಕರೆದುಕೊಂಡು ಹೋಗಬೇಕೆಂದಿದ್ದಾಗ ಪೌಲನು ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪಂಪುಲ್ಯದಲ್ಲಿ ನಮ್ಮನ್ನು ಬಿಟ್ಟವನನ್ನು ಕರೆದುಕೊಂಡು ಹೋಗುವುದು ತಕ್ಕದಲ್ಲವೆಂದು ನೆನೆಸಿದನು. ಈ ವಿಷಯದಲ್ಲಿ ಓಕೆ ಸರ್, ಈಗ ಎಲ್ಲಿ ಬಂತು, ಇವು ಊಡಾಗಿರ್ತಾರ ಪಾಪ, ಇವನ್ ಮನಸ್ಸಿರ್ತದೆ, ಬಟ್ ಸಿಚುವೇಶನ್ ಹ್ಯಾಂಡಲ್ ಮಾಡ್ಲಕ್ ಆಗ್ತಾ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಅಲ್ಲಿಂದ ಓಡಿ ಹೋಗಿದ್ದವಾಗಿ ಮತ್ತೆ ಅವರು ಬಾರ್ನಬರು ಪೌಲವ್ರು ಏನ್ ಮಾಡ್ತಾರೆ, ಅವರು ಪವಿತ್ರಾತ್ಮ ಭರಿತರಾಗಿರ್ತಾರೆ, ಈ ಕಷ್ಟಗಳನ್ನ ಹ್ಯಾಂಡಲ್ ಮಾಡ್ತಿರ್ತಾರೆ. ಪವಿತ್ರಾತ್ಮ ಶಕ್ತಿಲಿಂದ ಅವರು ಈ ಕಷ್ಟಗಳನ್ನು ಎದುರಿಸ್ತಾ ಇರ್ತಾರೆ ಪೌಲನು ಮತ್ತೆ ಬಾರ್ನಬರು. ಆದ್ರೆ ಯವನಸ್ಥನಾಗಿರೋದ್ರಿಂದ ಆ ಒಂದು ಸಣ್ಣ ಒಂದು ಶಾರ್ಟ್ ಆಫ್ ಇಸ್ ನಾಲೆಡ್ಜ್, ಯಂಗ್ಸ್ಟರ್ಸ್ ನಾವು ನೋಡ್ತೀವಲ್ಲ ಈಗಿನ ಸಮಯದಲ್ಲಿ ಸಭೆಗಳಲ್ಲಿ ಯಂಗ್ಸ್ಟರ್ಸ್ ಬಹಳ ಸ್ಟ್ರಾಂಗ್ ಇರ್ತಾರೆ. ಹಿರಿಕಿರಿಗಳು ಹೇಳೋ ಒಂದು ಈ ಚರ್ಚ್ ಬೋರ್ಡ್ ಅಲ್ಲಿ ಈ ಹಿರಿಕಿರಿಗಳು ಒಂದು ಹೇಳ್ತಾರೆ, ಅವ್ರು ಸಮಾಧಾನ ಆಗಿರ್ತಾರೆ. ತಮ್ಮ ಹಿಂಗ್ ಮಾಡ್ಬೇಕಂದ್ರೆ, ಇಲ್ಲ ಸರ್ ಅದು ಮಾಡಲೇಬಾರ್ದು ಅವರು, ಅದು ಯಾಕಂದ್ರೆ ಅವ್ರ ಮೈಂಡನೇ ಬೇರೆ, ಅವರು ಬಿಸಿ ರಕ್ತ, ಅವ್ರದ್ದು ಒಂದು ಜ್ಞಾನ, ಅವರು ಸತ್ಯಪಟ್ಟ ಅದು ಟ್ರೂತ್ ಇರ್ತದೆ. ಆದ್ರೆ ಆ ಕನ್ಸಿಡರೇಷನ್ ಮೈಂಡ್ ಇರೋದಿಲ್ಲ, ಓಕೆ ಅಪ್ಪ ಹೋಗ್ಲಿ ಅನ್ನೋದಿಲ್ಲ ಅವರು. ಅದು ತಪ್ಪು ಸರ್, ಅದು ಮಾಡಬಾರದು ಅಷ್ಟೇ. ಸೊ ಯವನಸ್ಥರ ಮೈಂಡ್ ಹಂಗಿರೋದ್ರಿಂದ ಯವನಸ್ಥನಿಗೆ ಇನ್ನೂ ಪರಿಪಕ್ವವಾಗಬೇಕು. ದೇವ್ರು ಅವರನ್ನು ಖಂಡಿತ ತಗೊಂಡು ಬರ್ತಾನೆ ಲಾಸ್ಟಿಗೆ. ಯಾಕಂದ್ರೆ ಅದು ಅವನ್ನ ಕನ್ವರ್ಟ್ ಮಾಡಿ, ಅದನ್ನ ಪ್ರಿಪೇರ್ ಮಾಡಿ, ಅವ್ರ ತಾಯಿ ಆ ಮಗನನ್ನು ಒಳ್ಳೆ ರೀತಿಯಲ್ಲಿ ಪ್ರಿಪರೇಷನ್ ಮಾಡಿ ಈ ಮಾರ್ಕನ್ ಸುವಾರ್ತೆಯನ್ನು ಬರೆದವನು ಅವನೇ. ಸೊ ಆ ರೀತಿಯಲ್ಲಿ ನಾವು ಆ ಸೇವೆಯಲ್ಲಿ ಆ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುವಂತಹ ಶಕ್ತಿ ಇವತ್ತು ನಾವು ಫೇಸ್ ಮಾಡ್ತಿದ್ದೇವೆ. ಆ ಫೇಸ್ ಮಾಡುವಂತ ಶಕ್ತಿ ದೇವ್ರು ನಮಗೆ ಕೊಡ್ಬೇಕಾಗಿದೆ, ಅದನ್ನ ನಾವು ಕೇಳ್ಕೊಳ್ಬೇಕಾಗಿದೆ. ಆ ಪವಿತ್ರಾತ್ಮ ಜ್ಞಾನ ನಮಗೆ, ಪವಿತ್ರಾತ್ಮ ಶಕ್ತಿ ನಮಗೆ ತುಂಬಲಿಕ್ಕೆ ಆ ಮೊದಲನೇ ಸ್ಥಾನ ದೇವ್ರಿಗೆ ನಾವು ಕೇಳ್ಕೊಳ್ಬೇಕು. ಆಲ್ವೇಸ್ ನಾವು ಎಲ್ರು ಕ್ರಿಸ್ಟಫರ್ ನಾವು ಪ್ರಾರ್ಥನೆಯಲ್ಲಿ ನೋಡ್ತೀವಿ, ಇವ್ರ ಮೆಸೇಜ್ ಆಲ್ಸೋ ವಿಲ್ ಬಿ ಓನ್ಲಿ ಹೋಲಿ ಸ್ಪಿರಿಟ್. ಈಗ ಸಮಯದಲ್ಲಿ ಸದ್ಯಕ್ಕೆ ಯೇಸು ಸ್ವಾಮಿ ಪರಲೋಕದಲ್ಲಿದ್ದಾರೆ, ಯೆಹೋವದೇವರು ಪರಲೋಕದಲ್ಲಿದ್ದಾರೆ, ಪವಿತ್ರಾತ್ಮನ ಮಾತ್ರ ಇಲ್ಲಿದ್ದಾನೆ ಭೂಲೋಕದಲ್ಲಿ. ಅವನ ಮುಖಾಂತರ ಕೆಲಸ ನಡೀತಿದೆ ನಮಗೆ. ಯಾಕಂದ್ರೆ ಯೇಸು ಸ್ವಾಮಿ ಅವರು ಯಾಜಕರಾಗಿ ಅಲ್ಲಿದ್ದಾರೆ ಪರಲೋಕದಲ್ಲಿ, ನಮಗೆಲ್ಲರ ಸಲುವಾಗಿ ಸಹಾಯ ಮಾಡುವಂತರಾಗಿದ್ದಾರೆ, ನಮ್ಮನ್ನು ಪ್ಲೀಡ್ ಮಾಡುವಂತರಾಗಿದ್ದಾರೆ. ಪವಿತ್ರಾತ್ಮನ ಶಕ್ತಿ ಮಾತ್ರ ಈ ಲೋಕದಲ್ಲಿರೋದ್ರಿಂದ ಅವನನ್ನು ಮಾತ್ರ ನಾವು ಹಿಡ್ಕೊಂಡು ಆತನ ಕೆಲಸಗಳನ್ನು ಮಾಡ್ಬೇಕಾಗಿದೆ. ಸೊ ಹಂಗಾಗಿ ಮುಂದೆ ನೋಡೋಣ ಈ ಯಾವ ರೀತಿಯಲ್ಲಿ ಇಂತಹ ಪರಿಸ್ಥಿತಿಗಳು ಬರ್ತವೆ. ಕೊಲೆಸ್ಯದವರ ಪತ್ರಿಕೆ 4ನೇ ಸಂಧಿ 14ನೇ ವಚನ. ಪ್ರಿಯ ವೈದ್ಯನಾಗಿರುವ ಲೂಕನು ಮತ್ತು ದೇಮನು ನಿಮಗೆ ವಂದನೆ ಹೇಳುತ್ತಾರೆ. ಲವೋದಿಕೀಯದಲ್ಲಿ ಸಹೋದರರಿಗೂ
ನುಂಫಳಿಗೂ ಆಕೆಯ ಮನೆಯಲ್ಲಿ ಕೂಡುವ ಸಭೆಯವರೆಗೂ ವಂದನೆ ಹೇಳಿರಿ. ಅಲ್ಲಿ ನೋಡ್ರಿ, ದೇಮ ಎಂಬ ದೇವ್ರ ಸೇವಕನು ಪೌಲನ ಜೊತೆ ಇರ್ತಾನೆ, ದೇವ್ರ ಸೇವೆ ಮಾಡ್ಬೇಕಂತ ಬಂದಿರ್ತಾನೆ. ಯಾರು? ದೇಮನು. ಕೊಲೆಸಿದವ್ರಿಗೆ ಪತ್ರಿಕೆ 4ನೇ 14ನೇ ವಚನ. ಪಾಸ್ಟರ್ ಮತ್ತೊಂದ್ಸಲ ಹೋದ್ರಿ ಪಾಸ್ಟರ್, ಅದು 4:14. ಪ್ರಿಯ ವೈದ್ಯನಾಗಿರುವ ಲೂಕನು ಮತ್ತು ದೇಮನು ನಿಮಗೆ ವಂದನೆ ಹೇಳುತ್ತಾರೆ. ಲವೋದಿಕದಲ್ಲಿರುವ ಸಹೋದರರಿಗೂ ನುಂಫಳಿಗೂ ಆಕೆಯ ಮನೆಯಲ್ಲಿ ಕೂಡುವ ಸಭೆಯವರೆಗೂ ವಂದನೆ ಹೇಳಿರಿ. ನೋಡ್ರಿ, ಇಲ್ಲಿ ದೇಮನ್ ಎಂಬುದಿರ್ತಾನೆ, ಈ ಲೂಕನ್ ಜೊತೆ ಇರ್ತಾನೆ, ದೇವ್ರ ಸೇವಕರು ಇವರೆಲ್ಲ ಬಂದಿರ್ತಾರೆ, ದೇವರ ಶಿಷ್ಯರುಗಳು. ಆಮೇಲೆ ದೇಮನು ಈ ಪೌಲನ್ ಈ ಜಾನ್ ಮಾರ್ಕ್ ಅಂತಾನೆ ಬಂದಿರ್ತಾನೆ, ಎಂಟರ್ ಆಗಿರ್ತಾನೆ, ತಾನು ಸೇವೆ ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕಾಗಿ ಪೌಲನ ಬರೀತಾನೆ ಕೊಲೆಸಿದವರಿಗೆ. ಕೊಲೆಸಿದವರು ಪೌಲನ್ ಜೊತೆ ಇದ್ದಂತ ಇವರು ಒಂದು ಪತ್ರವನ್ನು ಬರೀತಾರೆ. ಅವರು ವಿಶಿಂಗ್ ಈಚ್ ಅದರ್. ನಾವ್ ಯಾವ ರೀತಿಯಲ್ಲಿ ಜಾನ್ ಡೇವಿಡ್ ಅವರು ಯಾವ ರೀತಿಯಲ್ಲಿ ವಿಶ್ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಇವರಲ್ಲಿ ವಿಶ್ ಮಾಡ್ತಾರೆ. ಪೌಲ್ ಏನ್ ಮಾಡ್ತಾನೆ, ಈ ಇವ್ರಿಗೆ ನನ್ನ ಜೊತೆಯಲ್ಲಿ ದೇಮನಿದ್ದಾನೆ, ನಮ್ ಜೊತೆಯಲ್ಲಿ ಲೂಕನಿದ್ದಾನೆ, ಇನ್ನು ಕೆಲವರು ಎಲ್ಲ ಭಕ್ತರಿದ್ದಾರೆ, ಇವ್ರಿಗೆಲ್ಲ ನಾನ್ ನಿಮ್ಗೆ ಒಂದು ವಿಶ್ ಮಾಡ್ತಿದ್ದಾರೆ, ಅದನ್ನು ಒಂದು ಶುಭಾಶಯಗಳನ್ನ ತಿಳಿಸ್ತಾರೆ ಎಂಬುದನ್ನ ತಿಳಿಸ್ತಾನೆ. ನೋಡೋಣ ಈ ದೇಮನ್ ಏನ್ ಮಾಡ್ತಾನೆ ನೋಡೋಣ. 2ನೇ ತಿಮೋತಿ 4ನೇ ಸಂಧಿ 9-10. 2ನೇ ತಿಮೋತಿ 4ನೇ ಸಂಧಿ. ನನ್ನ ಬಳಿಗೆ ಬೇಗ ಬರುವುದಕ್ಕೆ ಪ್ರಯತ್ನ ಮಾಡು, ಯಾಕಂದರೆ ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದವನು, ಕ್ರೆಸ್ಕಕ್ಕೆ ಗಲಾತ್ಯಕ್ಕೂ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಕ್ರೆಸ್ಕನು ಗಲಾತ್ಯಕ್ಕೂ ತೀತನು ದಲ್ಮಾತಕ್ಕೂ ಹೋದರು. ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ. ಮಾರ್ಕನನ್ನು ಸಂಗಡ ಕರಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತನಾಗಿದ್ದಾನೆ. ನೋಡ್ರಿ, ಈಗ ಏನಾಗಿದೆ ಅಲ್ಲಿ ಸರ, ದೇವ್ರ ಭಕ್ತರು ಇವರೆಲ್ಲ ಈ ದೇಮನ್ ಏನ್ ಮಾಡಿದ್ದಾನೆ, ಈ ಒಂದು ಸಮಸ್ಯೆಯಿಂದ ದೂರ ಹೋಗಿದ್ದಾನೆ. ಏನ್ ಸಮಸ್ಯೆ ಅಂದ್ರೆ, ಈ ಕಠಿಣ ಪರಿಸ್ಥಿತಿಗಳ ಇದ್ದಂತ ಈ ಸಮಸ್ಯೆ. ಅಲ್ಲಿ ಪೌಲನನ್ನು ಸೆರೆಮನೆಯಲ್ಲಿ ಹಾಕಿರ್ತಾರೆ. ಈ ಸೆರೆಮನೆ ವಾಸವಾಗಿ ಪೌಲನ್ ಆಲ್ರೆಡಿ ಅವನು ಎಂಟರ್ ಆಗಿರ್ತಾನೆ ಸೆರೆಮನಿಗೆ. ದೇಮನ್ ಏನ್ ಮಾಡ್ತಾನೆ, ಈ ಪರಿಸ್ಥಿತಿಗಳನ್ನು ಬಿಟ್ಟು ಪೌಲನ ಜೊತೆ ಇರ್ಲಿಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ಅವನು ಏನ್ ಮಾಡ್ತಿದ್ದಾನೆ, ಕಷ್ಟವನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಏನ್ ಮಾಡ್ತಾನೆ, ಬಿಟ್ಟು ಹೋಗಿದ್ದಾನೆ. ಪೌಲನ್ ಹೇಳ್ತಾನೆ ತನ್ನ ಇದರಲ್ಲಿ, ದೇಮನು ನನ್ನನ್ನು ಬಿಟ್ಟು ಹೋಗಿದ್ದಾನೆ, ಈಗ ಯಾರಿಲ್ಲ, ಜಾನ್ ಮಾರ್ಕ್ ನಾನು ಅಟ್ಲೀಸ್ಟ್ ಅವನ ಹತ್ರ ನಾನು ಕಳಿಸ್ಕೊಟ್ರೆ ನನಗೆ ಒಂದು ಸಹಾಯಕನಾಗುತ್ತಾನೆ. ತನ್ನ ಜೈಲಿನಲ್ಲಿದ್ರು ಕೂಡ ಆ ಪತ್ರಿಕೆಗಳ ಮುಖಾಂತರ ತನ್ನ ಒಂದು ಸೇವೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ದೇಮನನ್ನು ಕೂಡ ಏನ್ ಮಾಡಿದ್ದಾನೆ, ಇಹಲೋಕವನ್ನು ಪ್ರೀತಿಸಿ. ಅಲ್ಲಿ ಬರೆಯಲ್ಪಟ್ಟಿದೆ ಸರ, ಇಹಲೋಕವನ್ನು ಪ್ರೀತಿಸಿ. ಹೌದು. 2ನೇ ತಿಮೋತಿ ಮತ್ತೊಂದ್ಸಲ ಹೋದ್ರಿ ಸರ್, ಅಲ್ಲಿ ಇಹಲೋಕವನ್ನು ಪ್ರೀತಿಸಿ ದೇವನನ್ನು ಬಿಟ್ಟು ಹೋಗಿದೆ ಅಂತ ಬರೆದಿದೆ ಅಲ್ಲೇ. ನನ್ನ ಬಳಿಗೆ ಬೇಗ ಬರುವುದಕ್ಕೆ ಪ್ರಯತ್ನ ಮಾಡು, ಯಾಕೆಂದ್ರೆ ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಅವನು ಏನ್ ಮಾಡಿದಾನೆ, ಇಹಲೋಕವನ್ನು ಪ್ರೀತಿಸಿ ಈ ಯೇಸುಸ್ವಾಮಿ ಸುವಾರ್ತೆಯನ್ನು ಬಿಟ್ಟಿದ್ದಾನವ. ಅವೇನ್ ಮಾಡಿದಾನೆ, ಆ ಕಷ್ಟದ ಸಿಚುವೇಶನ್ ಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಿಲ್ಲ. ಈ ಲೋಕದ ಪ್ರೀತಿಯನ್ನೇ ಅವನು ಎಂಟರ್ ಮಾಡಿಕೊಂಡು ಈ ಲೋಕದ ವ್ಯವಹಾರದಲ್ಲಿ ಅವನ್ ಮಗ್ನನಾಗಿ ಅವನ್ ಎಂಟರ್ ಆಗಿರ್ತಾನೆ. ಅಂದ್ರೆ ಈ ಕಷ್ಟವನ್ನ ಫೇಸ್ ಮಾಡ್ಲಿಕ್ಕೆ ಆಗಿಲ್ಲ ಅವನಿಗೆ. ಪೌಲನ್ನು ಒಳಗೆ ಸೇರಿರ್ತಾನೆ, ಕಷ್ಟದಲ್ಲಿ ಅವನು ತಳಕಿರ್ತಾರೆ ಸೆರೆಮನೆಗೆ. ಈ ಲೋಕವನ್ನು ಪ್ರೀತಿ ಮಾಡುವಂತ ದೇವನು ಬಿಟ್ಟು ಹೋಗಿದ್ದಾನೆ. ಅದಕ್ಕಾಗಿ ಯಾರು, ಜಾನ್ ಮಾರ್ಕ್ ನನ್ನ ಕಳಿಸ್ಕೊಟ್ರು. ಕೊನೆಯದಾಗಿ ಓದೋಣ. ಈ ಕೊನೆಯದ 3ನೇ ಯೋಹಾನ 3 John 1:9. ಸಭೆಗೆ ಕೆಲವು ಮಾತುಗಳನ್ನು ಬರೆದಿದ್ದನು, ಆದರೆ ಸಭೆಯವರಲ್ಲಿ ಪ್ರಮುಖನಾಗಬೇಕೆಂದಿರುವ ದ್ವಿತೀಯೋತ್ರಪನು ನಮ್ಮ ಮಾತನ್ನು ಅಂಗೀಕರಿಸುವುದಿಲ್ಲ. ಆದ ಕಾರಣ ನಾನು ಬಂದರೆ ಅವನು ಮಾಡುವ ಕೃತ್ಯಗಳ ವಿಷಯದಲ್ಲಿ ಎಲ್ಲರಿಗೂ ನೆನಪು ಮಾಡಿಕೊಡುವೆನು. ಅವನು ಹರಟೆ ಕೊಟ್ಟವನಾಗಿ ನಮ್ಮ ವಿಷಯದಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನಾಡುತ್ತಾನೆ. ಇವು ಸಾಲದೆ ತಾನು ಸಹೋದರರನ್ನು ಸೇರಿಸಿಕೊಳ್ಳಬೇಕೆಂದಿರುವವರಿಗೆ ಅಡ್ಡಿ ಮಾಡಿ ಅವರನ್ನು ಸಭೆಯೊಳಗಿಂದ ಬಹಿಷ್ಕರಿಸುತ್ತಾನೆ. ಪ್ರಿಯನೇ, ನೀನು ಕೆಟ್ಟ ನಡತೆಯನ್ನು ಅನುಸರಿಸದೆ ಒಳ್ಳೆಯ ನಡತೆಯನ್ನು ಅನುಸರಿಸು. ಒಳ್ಳೆಯದನ್ನು ಮಾಡುವವನು ದೇವರಿಂದ ಹುಟ್ಟಿದವನಾಗಿದ್ದಾನೆ, ಕೆಟ್ಟದನ್ನು ಮಾಡುವವನು ದೇವರನ್ನು ಕಂಡವನಲ್ಲ.
ದೇಮೇತ್ರಿಯನ್ನು ಸಂಭಾವಿತನೆಂದು ಎಲ್ಲರಿಂದಲೂ ಸತ್ಯದಿಂದಲೂ ಸಾಕ್ಷಿ ಹೊಂದಿ ಅದೇ ಅವನೇನ್ ಮಾಡ್ತಾನೆ, ದೇವತ್ರಪನು ಈ ಎಲ್ಡರ್ ಆಗಿರ್ತಾನೆ ಚರ್ಚಲ್ಲಿ, ಅವನು ಹೇಳಿದ್ದೆ ನಡಿಬೇಕು. ಈ ಸಭೆಗಳಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತಿರ್ತದೆ. ಸಭೆಯ ಬೋಧಕರುಗಳು ತಮ್ಮ ಸೇವೆಯಲ್ಲಿ ಅನೇಕರು ಒಳ್ಳೆಯವರು ಕೆಟ್ಟವರು ಎಲ್ಲರೂ ಪರಿಪಾಲಿಸಿಕೊಂಡು ಹೋಗುವಂತ ಸಂದರ್ಭ ದೇವರ ಸೇವಕರು ಇರ್ತದೆ. ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಎಲ್ಲರೂ ಬೇಕು ಅವ್ರಿಗೆ, ಪಾಸ್ಟರ್ಗಳಿಗೆ. ಆದ್ರೆ ದಿಯತ್ರಿಫನ್ ಏನ್ ಮಾಡ್ತಾನೆ, ನಮ್ಮನ್ನು ನಮ್ಮ ಮಾತನ್ನು ಅಂಗೀಕರಿಸುವುದಿಲ್ಲ. ದೇವ್ರ ವಾಕ್ಯ ಕೇಳ್ಬೇಕು ಎಂದು ಹೇಳಿದ್ರೆ ಅವನು ಅಂಗೀಕರಿಸ್ತಾ ಇಲ್ಲ. ಅವನು ಹೇಳ್ತಾನೆ ನಂದೇ ಬೇಕಂತಾನೆ, ನಾನೇ ಎಲ್ರು ಅಂತಾನೆ, ನಂದೇ ಒಳ್ಳೇದ ಅಂತಾನೆ, ನನ್ನ ಮಾತೆ ಕೇಳ್ಬೇಕಂತಾನೆ. ನಾವ್ ಏನ್ ಹೇಳಿದ್ರು ಕೇಳ್ತಾ ಇಲ್ಲ. ಅವನು ಮಾಡುವ ಕೃತ್ಯಗಳ ವಿಷಯದಲ್ಲಿ ಎಲ್ಲರಿಗೂ ನೆನಪು ಮಾಡ್ಕೊಡುವನು. ಅವನು ಹರಟೆ ಕೊಚ್ಚುವನಾಗಿ ನಮ್ಮ ವಿಷಯದಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಾನೆ. ಅಂದ್ರೆ ನಾವ್ ಹೇಳ್ತಾರಲ್ಲ, ಯಾವ ಪಾಸ್ಟರ್ ಬಿಡ್ರೆ ಅವ್ರೆ. ಆ ರೀತಿಯಲ್ಲಿ ಜನಗಳನ್ನು, ಈ ದೇವರ ನಂಬಿದಂತ ಮಕ್ಕಳಿಗೆ ವಿರುದ್ಧವಾಗಿ ಹೇಳಿದಂತ ಸಂದರ್ಭಗಳು ಸಭೆಗಳಲ್ಲಿ ಉಂಟು. ಇವೆಲ್ಲ ಸಿಚುವೇಶನ್ ಗಳನ್ನ ನಾವು ಹ್ಯಾಂಡಲ್ ಮಾಡಲೇಬೇಕು ದೇವರ ಸೇವಕರು. ಅದಕ್ಕಾಗಿ ಅವನು ಹೇಳ್ತಾನೆ, ಪ್ರಿಯನೇ, ನೀನು ಕೆಟ್ಟ ನಡತೆಯನ್ನು ಅನುಸರಿಸಿದ ಒಳ್ಳೆಯ ನಡತೆಯನ್ನು ಅನುಸರಿಸು, ಒಳ್ಳೆಯದನ್ನು ಮಾಡುವವನು ದೇವರನ್ನು ಹುಟ್ಟಿದವನಾಗಿದ್ದಾನೆ. ಇವೆಲ್ಲ ಸಿಚುವೇಶನ್ಗಳು ಬರ್ತದೆ, ಕೆಟ್ಟವರು ಇರ್ತಾರೆ. ಆದ್ರೆ ನೀನೇನ್ ಮಾಡು, ಒಳ್ಳೆಯದನ್ನು ಮಾಡು, ನಿನ್ನ ಒಳ್ಳೆಯ ರೀತಿಯಲ್ಲಿ ಇರು, ದೇವರ ಹೆಸರಿಗೆ ನಿನ್ನ ಹೆಸರಾಗಿ ಆಶೆ ಮಾಡು, ಸೇವರ್ಗನ್ನು ಮಾಡು. ಸೊ ಈ ರೀತಿಯಲ್ಲಿ ದೇವರ ಸೇವೆಗಳು ಮಾಡುವಂತ ಸಂದರ್ಭದಲ್ಲಿ ಅನೇಕ ಕಷ್ಟಗಳು ಬರ್ತದೆ. ಅದನ್ನ ನಾವು ಸಂತೋಷದಿಂದ ದೇವರ ಪವಿತ್ರಾತ್ಮನ ಮೂಲಕವಾಗಿ ನಾವು ಬಲ ಹೊಂದಿ ಇದೆಲ್ಲವನ್ನು ಹ್ಯಾಂಡಲ್ ಮಾಡಬೇಕು. ದೇವರ ವಾಕ್ಯವನ್ನು ಮಾತ್ರ ಬಿಡಬಾರದು. ಎಲ್ಲ ಏನಂದ್ರೆ ಉದ್ದೇಶ, ದೇವರ ವಾಕ್ಯವನ್ನು ಸಾರುವಂತ ಜನರಿಗೆ ಅನೇಕ ಕಷ್ಟಗಳು ಸಹಿತ ತಂದೆ ಆಗ್ತಾನೆ. ಯಾಕಂದ್ರೆ ಅವ್ರು ದೇವರ ಸೇವೆ ಮಾಡಬಾರದು, ದೇವ್ರ ಜನರನ್ನ ದೇವರ ಕಡೆಗೆ ತಿರುಗಿಸಬಾರ್ದು ಎಂಬುದಾಗಿ ಉದ್ದೇಶವೇ ಮಾತ್ರ ಇರೋದ್ರಿಂದ ಇಂಥವ್ರು ಏಜೆಂಟ್ಸ್ ಅಂತಾರೆ, ಅವ್ರು ಸೈತಾನ ಏಜೆಂಟ್ಸ್ಗಳು ಇವರೆಲ್ಲ. ಅವ್ರಿಗೆ ಸೈತಾನನಿಗೆ ಸಪೋರ್ಟ್ ಮಾಡಿ ದೇವರ ಹೆಸರನ್ನು ಕೆಡಿಸ್ಲಿಕ್ಕೆ ಸಹಾಯ ಮಾಡಿದ್ದು ಇವರೆಲ್ಲರೂ ಇರ್ತಾರೆ, ಈ ಲೋಕದಲ್ಲಿ ಇದ್ದಾರೆ, ಸಭೆಗಳಲ್ಲಿ ಇದ್ದಾರೆ, ನಮ್ಮ ಜೊತೆಗಳಲ್ಲಿ ಅವರು ಇರ್ತಾರೆ. ಆದ್ರೆ ಅವರನ್ನು ಒಳ್ಳೆ ರೀತಿಯಿಂದ ಹ್ಯಾಂಡಲ್ ಮಾಡಿ ಅವರ ಮಧ್ಯದಲ್ಲಿ, ಅದಕ್ಕಾಗಿ ಪ್ರಿಯನೇ, ನೀನು ಕೆಟ್ಟ ನಡತೆಯನ್ನು ಅನುಸರಿಸಿದ ಒಳ್ಳೆ ನಡತೆಯಿಂದ ಅನುಸರಿಸು, ಒಳ್ಳೆಯದನ್ನು ಮಾಡು, ದೇವರಿಂದ ಹುಟ್ಟಿದವನು ಆಗಿದ್ದಾನೆ, ಒಳ್ಳೆಯದನ್ನು ಮಾಡುವನಾಗಿದ್ದಾನೆ. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಾವಿರುವಾಗ ಒಳ್ಳೆಯದನ್ನೇ ನಾವು ಮಾಡುತ್ತಾ ಹೋಗ್ಬೇಕು. ದೇವರ ಸುವಾರ್ಥಕರಾದ ಸೇವೆಯನ್ನು ಮಾಡುವಂತ ಅನೇಕ ಭಕ್ತರು ಈ ಲೋಕದಲ್ಲಿದ್ದಾರೆ. ಆ ಸುವಾರ್ತೆ ಸಾರಬೇಕಾದ್ರೆ ಓನ್ಲಿ ಥಿಂಗ್, ಆ ದೇವರ ಪವಿತ್ರಾತ್ಮನ ಬರೀತಾರಂತ ಮಾತ್ರಕ್ಕೆ ಮಾತ್ರ ಅದು ಸಕ್ಸಸ್ಫುಲ್ ಆಗ್ತದೆ. ಇಲ್ಲ ಅಂದ್ರೆ ಅದು ಸಾಧ್ಯವಿಲ್ಲ. ಕೆಲವು ಈ ಲೋಕದಲ್ಲಿ ಅವರು ಪ್ರೀತಿ ಮಾಡುವಂತ ಸಂದರ್ಭಗಳು ದೇವನ ರೀತಿಯಲ್ಲಿ ಈ ಲೋಕವನ್ನು ಪ್ರೀತಿಸಿ ತಮ್ಮ ದೇವರ ಸುವಾರ್ತೆಯನ್ನು ಬಿಡುವಂತ ಅನೇಕ ಜನರು ಈ ಲೋಕದಲ್ಲಿದ್ದಾರೆ. ಆದ್ರೆ ಅದೆಲ್ಲವೂ ದೇವರಿಗೆ ಇಚ್ಛವಾದಂತ ಅಲ್ಲ. ಆದ್ರೆ ದೇವರ ಸೇವೆ ಮಾಡ್ಬೇಕಾದ್ರೆ ಎಲ್ಲಾ ಕಷ್ಟಗಳನ್ನ ಎದುರಿಸಿ, ಸಣ್ಣ ಪುಟ್ಟ ಕಷ್ಟಗಳು ಬರ್ತದೆ, ನಮ್ಮ ಸುವಾರ್ತೆಯನ್ನು ದೇವರ ಹೆಸರಿನಲ್ಲಿ ಸಾರಿ ಅನೇಕ ಜನರ ದೇವರ ರಾಜ್ಯಕ್ಕೆ ತಿರುಗಿಸಿ ಅವರು ಕೊಟ್ಟಂತ ಕಿರೀಟ, ದೇವರಲ್ಲಿ ಕಿರೀಟ ಕೊಡ್ತಾನೆ ಆ ಪರಲೋಕ ರಾಜ್ಯದಲ್ಲಿ. ಇಷ್ಟು ಜನರನ್ನು ದೇವರು ನನ್ನ ಸೇವೆಗೆ ತಂದಿದ್ದಾರೆ, ನನ್ನ ಕಡೆಗೆ ತಂದರೆ, ನನ್ನ ರಕ್ಷಣಾ ಮಾರ್ಗದಲ್ಲಿ ಅವರನ್ನು ಸೇರಿಸಿದ್ದಾರೆ ಎಂಬುದಾಗಿ ಆ ಕಿರೀಟಗಳಲ್ಲಿ ದೇವರು ಪರಲೋಕ ರಾಜ್ಯದಲ್ಲಿ ಕೊಡುವಂತ ಸಂದರ್ಭದಲ್ಲಿ ಆನರಿಂಗ್ ಗಾಡ್ ಇಸ್ ಆನರಿಂಗ್ ಎಂಬುದಾಗಿ ಇಷ್ಟೆಲ್ಲಾ ಸೇವೆಯು ಆತನ ಮೂಲಕ ನಡೆಯುವ ಸಂದರ್ಭದಲ್ಲಿ ನಾವೆಲ್ಲ ಧೈರ್ಯವಾಗಿ ಸೇವೆ ಮಾಡೋಣ, ಕಷ್ಟಗಳನ್ನು ಅನುಭವಿಸೋಣ. ಆ ಕಷ್ಟಗಳೇ ಸಂಕಟಗಳೇ ನಮ್ಮ ಜೀವನದ ಈ ಲೋಕದಲ್ಲಿರುವಂತ ಸಂದರ್ಭ ಆಗಿರೋದ್ರಿಂದ ಅದನ್ನ ಯಾವ ರೀತಿಯಲ್ಲಿ ನಾವು ಭಯಪಡದೆ ಪವಿತ್ರಾತ್ಮನನ್ನು ಕೇಳ್ಕೊಳ್ತಾ ಪವಿತ್ರ ಶಕ್ತಿಯನ್ನು ಅವ್ರು ಹೇಳಿದ್ದಾರೆ, ನಿನಗೆ ಸಹಾಯಕನನ್ನ ನಾನು ಕಳಿಸ್ಕೊಡ್ತೇನೆ, ಯು ವಿಲ್ ಬಿ ದೇರ್ ವಿತ್ ಯು ಅಂತ ಹೇಳಿದ್ದಾರೆ. ಅದಕ್ಕಾಗಿ ದೇವ ನಮ್ಗೆ ಸ್ತೋತ್ರ. ಎಲ್ಲರಿಗೂ ಒಂದು ನಮಸ್ಕಾರಗಳು. ಆಮೆನ್. ಪ್ರೈಸ್ ದಿ ಲಾರ್ಡ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಸಹೋದರ ಜಾನ್ಸನ್ ಶರಣಪ್ಪ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಆತ್ಮನ ಮುಖಾಂತರವಾಗಿ ದೇವರ ವಾಕ್ಯಗಳನ್ನ ತಂದದಕ್ಕಾಗಿ ಮತ್ತೊಮ್ಮೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಆಮೆನ್. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಅದನ್ನ ನಮಗೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಇವತ್ತಿನ ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿ ಅವರು ಯಾಕೋ ಬರ್ತಾ ಇಲ್ಲ ಪ್ರೇಯರ್ಗೆ, ಇದೀರಾ? ಓಕೆ, ಅವರು ಬರ್ಲಿಕ್ಕಿಲ್ಲ. ಪಾಸ್ಟರ್ ಸಾಲಮನ್ ಅವರು ಇದ್ದೀರಾ? ನಾನು ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ನೀವು ಕೇಳ್ತಾ ಪಾಸ್ಟರ್. ಪ್ರಾರ್ಥನೆ ಮಾಡಬಹುದಾ? ಮಾಡ್ತೀನಿ.
ಓಕೆ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಹೇಳ್ತೀವಿ. ಓಕೆ, ದಯಮಾಡಿ ಚಾರ್ಟ್ ಅಲ್ಲಿ ಇದೆ, ನೋಡ್ಬೋದು. ಆಯ್ತು ಪಾಸ್ಟರ್. ಅದರಲ್ಲಿ ಕೆಲವೊಬ್ಬರು ಹೆಸರುಗಳನ್ನ ಸೇರ್ಸ್ಬೇಕು. ಅವ್ರಿಗೋಸ್ಕರ ನಾನು ಹೇಳ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ರಿ. ಮೋಸ್ಟ್ಲಿ ಸವಿತಮ್ಮ ಅದನ್ನ ಸೇರ್ಸಿದ್ರೆ ಒಳ್ಳೇದು. ಸೊ ನೀವು ಚಾರ್ಟ್ ಅಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ಕೊಂಡು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಂಡು. ಸುಮಾರು 28 ಇದೆ. ಮೋಸ್ಟ್ಲಿ ಇಬ್ಬರು ಮಾಡೋದು ಒಳ್ಳೇದು. ಮೊದಲ 18 ವಿಷಯಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಅನಂತರ ಉಳಿದ ವಿಷಯಕ್ಕಾಗಿ ನಮ್ಮ ಜೊತೆಯಲ್ಲಿ ಓಕೆ ನವೀನ್ ಕುಮಾರ್ ಅವ್ರು ಪ್ರಾರ್ಥನೆ ಮಾಡ್ಬೋದಾ? ನವೀನ್ ಕುಮಾರ್ ಅವರು ಓಕೆ. ಯಶವಂತ್ ಅಮ್ಗೋಲ್ ಸರ್ ಪ್ರಾರ್ಥನೆ ಮಾಡ್ಲಿ ಕೊನೆಗೆ ಉಳಿದದಕ್ಕಾಗಿ. ಅಷ್ಟೇ ಯಶವಂತ್ ಅವರು 2ನೇ ಭಾಗಕ್ಕಾಗಿ. ಮೊದಲ 18 ತನಕ ಸಹೋದರಿ ರಾಜೇಶ್ವರಿ ಅವ್ರು ಮಾಡಿ, 2ನೇ ಭಾಗವನ್ನ ಪಾಸ್ಟರ್ ಯಶವಂತ್ ಅಮ್ಗೋಲ್ ಸರ್ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ವಿಶೇಷವಾಗಿ ಕೆಲವೊಂದು ವಿಜ್ಞಾಪನೆಗಳಿವೆ, ಅವುಗಳನ್ನು ಸೇರಿಸ್ಬೇಕೆಂದು. 3ನೇ ಭಾಗ ಇನ್ಯಾರಿಗಾದ್ರೂ ಕೊಡಿ ಪಾಸ್ಟರ್. 3 ಇದೆ ನೋಡಿ. 3ನೇ ಭಾಗ ನವೀನ್ ಕುಮಾರ್ ಇದೆ ನೋಡ್ರಿ. ನವೀನ್ ಕುಮಾರ್ ಅವ್ರು ಇದ್ದೀರಾ? ಓಕೆ ಸರ್, ಇದ್ದೀನಿ ಸರ್. ಓಕೆ, ನೀವು ಬರ್ಕೊಳ್ತೀರಾ? ಸರ್, ನೀವು ಬರ್ಕೊಳ್ಳಿ. ಚಾಟಲ್ ಹಾಕ್ತೀರಾ? ಹಾಕಿದೀನಲ್ಲ. ಓಕೆ, ಸರಿ. ಅದರಲ್ಲಿ ಒಂದನ್ನ ಸೇರಿಸ್ಕೊಳ್ರಿ. ನರ್ಸಾಪುರದು ಸಭೆನಲ್ಲಿ ನೆಕ್ಸ್ಟ್ ವೀಕು ಕಮ್ಯುನಿಯನ್ ಇದೆ, ಅದನ್ನು ಸಹ ಸೇರಿಸ್ಬೇಕೆಂದು. ಓಕೆ, ಸಹೋದರಿ ರಾಜೇಶ್ವರಿ ಅವರು ಸಭೆಯಲ್ಲಿ ಸರ್ ನಮ್ಮಲ್ಲಿ ಮಾಡ್ಕೊಂಡು ಬರುವಂತ ತಂದೆ, ನಿನ್ನ ಅಪಾರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರಪ್ಪ. ಸ್ತೋತ್ರಕರ್ತನೆ, ರಾತ್ರಿ ಎಲ್ಲ ಸುಖವಾದ ನಿದ್ರೆ ಕೊಟ್ಟಿದ್ದೀವಿ. ಹೊಸ ಮುಂಜಾನೆ ವೇಳೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಪ್ರಾರ್ಥನೆಯ ಕೂಟದಲ್ಲಿ ಸೇರಿ ಬರುವಂತ ಭಾಗ್ಯ ನೀಡಿದ್ಯಪ್ಪ. ನಿನ್ನ ಕೋಟಿ ಕೋಟಿ ಸ್ತುತಿ ಸ್ತೋತ್ರಗಾನ ಮಾನ ಸಲ್ಲಿಸ್ತೇವೆ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂಬುದಾಗಿ ದೇವ, ನಿನ್ನ ಭಕ್ತರ ಮುಖಾಂತರ, ನಿನ್ನ ಸೇವಕರ ಮುಖಾಂತರ ತನ್ನಂತ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವ, ಪೌಲರು ಯಾವ ರೀತಿ ತನ್ನ ಸೇವೆ ಮಾಡಿದ್ರು ಎಂಬುದನ್ನು ನಮಗೆ ತಿಳಿಯಪಡಿಸಿದ್ಯಪ್ಪ. ನಿನಗೆ ಕೊಡ್ತೇವೆ ಸ್ವಾಮಿ. ಜಾನ್ಸನ್ ಸರ್ ಅವರು ತನ್ನಂತ ಸಂದೇಶ ನಮ್ಮೆಲ್ಲರ ಆತ್ಮದಲ್ಲಿ ಸ್ವಾಮಿ ಬೇರೂರುವಂತೆ ಸ್ವಾಮಿ, ನಿನ್ನ ಬರೋಣಕ್ಕಾಗಿ ನಾವು ಒಬ್ರಿಗೊಬ್ರು ಸಿದ್ಧಪಡಿಸ್ಕೊಂಡು ಸಿದ್ಧರಾಗಿ ಅನೇಕರನ್ನು ಸಿದ್ಧಪಡಿಸುವಂತೆ ನಿನ್ನ ಕೃಪೆ ಅನುಗ್ರಹಿಸಿಕೊಡು ಸ್ವಾಮಿ. ತಂದೆ, ಇದನ್ನು ನಡ್ಸ್ಕೊಂಡು ಹೋಗ್ತಕ್ಕಂತ ಪಾಸ್ಟರ್ ಎಂ ರಾಜು ಅವರನ್ನು, ಅವರ ಸೇವೆಯನ್ನು, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸಪ್ಪ. ಈ ಸೇವೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಯುವ ಹಾಗೆ ನೀನು ಸಹಾಯ ಮಾಡು ಸ್ವಾಮಿ. ತಂದೆ ಆದ ದೇವರೇ, ನನಗೆ ಪ್ರಾರ್ಥನೆ ಮನೆಗಳು ಸ್ವಾಮಿ ಸೇರಿ ಬಂದಿರುವಾಗ ಈ ಮನವಿಗಳು ನೀನ್ ಪಾದಕ್ಕೆ ತರ್ತೇನೆ ರಕ್ಷಕನೇ. ತಂದೆ ಆದ ದೇವರೇ ಸ್ವಾಮಿ, ವಿಶೇಷವಾಗಿ ಕಿಡ್ನಿ ಡಯಾಲಿಸಿಸ್ ಮಾಡ್ತಕ್ಕಂಥ ಕಿಡ್ನಿ ಸಮಸ್ಯೆ ಶ್ರೀ ಅಬ್ರಾಮ್ ಅವರು, ಶ್ರೀಮತಿ ಸ್ವಪ್ನ, ಸಿಂಧು, ಶ್ರೀಮತಿ ಪುಷ್ಪಾಲಿಯೋ, ಶ್ರೀ ಅನುರಾಗ್ ತ್ರಿಪಾಠ್, ಶ್ರೀ ಮಲ್ಲಿಕ್, ಅರ್ಜುನ್, ರಾಜು ಸಾಂಬೇಲ್, ಜಿತಾ ಮಕ್ಕಿನ ಮೂತ್ರಪಿಂಡ ಆರೋಗ್ಯ, ಮಂಜುನಾಥ್ ಕಿಡ್ನಿ ಆರೋಗ್ಯ, ಪುಟ್ಸ್ವಾಮಿ ಅವರು ಕೀಲ್ ಮೊಲ್ಲ ಅವರು ಸ್ವಾಮಿ, ಇವರೆಲ್ಲರೂ ಅನುಭವಿಸ್ತಿರುವ ಸಂಕಟ ನೀನ್ ನೋಡ್ತಿದ್ಯಪ್ಪ. ದೇವರವರ ಕಾಯಿಲೆಗಳನ್ನು ಸ್ವಸ್ಥಪಡಿಸು, ಅವರ ಸಮಸ್ಯೆಗಳನ್ನು ಬಗೆಹರಿಸು. ಆರೋಗ್ಯದಾಯಕನೇ ನಿನ್ನ ಆರೋಗ್ಯದ ಮಕ್ಕಳ ಮೇಲೆ ಚಾಚು. ಘನಮಾನ ಮಹಿಮೆ ಒಂದು ಪ್ರಭುವೇ, ನಿನ್ಗೆ ಅಸಾಧ್ಯವಾದಪ್ಪ, ನಿಂಗೆ ಸಾಧ್ಯ ಉಂಟು. ನರಸಾಪುರ ಸಭೆಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಸಾರ್ ಅವರ ಒಂದು ಜ್ವರದ ಒಂದಿಂದ ಬಿಡಿಸು ಸ್ವಾಮಿ. ಮತ್ತು ರಕ್ಷಕನ್ನೇ ಅವರ ಆ ಒಂದು ಶರೀರದ ಬಲಹೀನತೆ ಆ ಒಂದು ಪೇನನ್ನು ತೆಗೆದು ಹಾಕು ಸ್ವಾಮಿ. ಪ್ರಭು, ನೀನು ದೇವರು ಎಲ್ಲಾ ರೋಗಿಗಳನ್ನು ಆ ಕಾಲದಲ್ಲಿ ಮುಟ್ಟಿಸು ಸ್ವಾಮಿ. ನೀನು ಬಾಯಿ ಮಾತಿನಿಂದ ಸ್ವಸ್ಥರಾದ್ರು ದೇವರೇ, ಅದೇ ನಂಬಿಕೆಯಿಂದ ನಿನ್ನ ಪಾದಕ್ಕೆ ಬಂದಿದ್ದೇನೆ. ಈ ಎಲ್ಲಾ ಮಕ್ಕಳನ್ನ ತಕೊಂಡು ಸ್ವಾಮಿ ನಿನ್ನ ಪಾದಕ್ಕೆ ಸಮರ್ಪಿಸ್ತೇನೆ. ನಿನ್ನ ಆರೋಗ್ಯದ ಅವ್ರ ಮೇಲೆ ಚಾಚು. ವೈದ್ಯರಿಗಿಂತ ಘನವೈದ್ಯ ನೀನಾಗಿದ್ದು ನಿನ್ನ ಒಂದು ಸ್ವಾಮಿ, ನಿನ್ನಲ್ಲಿಟ್ಟಿರುವ ನಂಬಿಕೆಗೆ ಸ್ವಸ್ಥತೆ ಕೊಡು. ಈ ಪ್ರಾರ್ಥನೆಗೆ ನನ್ನ ಪಾಪ ಅಡ್ಡಿಯಾಗಿದ್ರೆ ನನ್ನನ್ನು ಕ್ಷಮಿಸು ಸ್ವಾಮಿ. ಪ್ರಾರ್ಥನೆ ಕೇಳು ಪ್ರಭುವೆ. ಸಮಸ್ಯೆಗಳನ್ನು ಎದುರಿಸ್ತಕ್ಕಂತ
ಮಕ್ಕಳಿಗೆ ನೀನೇ ದಯ ತೋರಿಸು, ಕೃಪೆ ತೋರಿಸು ಸ್ವಾಮಿ. ನಿನ್ನ ಪಾಪ ಕ್ಷಮಿಸಲ್ಪಟ್ಟಿವೆ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಎಂಬುದಾಗಿ ನೀನು ಹೇಳುವ ರೀತಿ ಆ ಮಕ್ಕಳು ಅನುಭವಿಸುವಂತೆ ನೀನು ಮಾಡು ಪ್ರಭುವೆ. ಕರ್ತನಾದ ದೇವರೇ, ಈ ಸೇರಿ ಬಂದಂತ ಎಲ್ಲಾ ಭಕ್ತಾದಿಗಳನ್ನ ಆಶೀರ್ವದಿಸು, ಒಬ್ಬೊಬ್ಬರ ಕುಟುಂಬಗಳನ್ನು ಕರುಣಿಸು, ಕೃಪೆ ತೋರಿಸು. ಎಲ್ಲರೂ ನಿನ್ನ ಸಾಕ್ಷಿಗಳಾಗಿ ನಿನ್ನಲ್ಲಿ ನಂಬಿಕೆ ವಿಶ್ವಾಸ ಬಿಟ್ಟು ಬೇಡಿ ಬಂದಿರುವಾಗ ನೀನೇ ಸಂರಕ್ಷಿಸಿ ಕಾಪಾಡು. ಈ ಅಂತ್ಯ ದಿನಮಾನಗಳಲ್ಲಿ ದೇವರೇ, ಕೇಳಲಾರ್ದನ್ನು ಕೇಳ್ತಾ ಇದ್ದೇವೆ, ನೋಡ್ತಿದ್ದೇವೆ. ಆದ್ರೆ ನಿನ್ನ ಮಕ್ಕಳಿಗೆ ನೀನು 10,000 ಜನರು ಸತ್ತು ಬಿದ್ದರು ನಿನ್ಗೇನು ತಟ್ಟದಂತ ಹೇಳಿದೆಲ್ಲ, ಆ ಸಂರಕ್ಷಣೆ ನಡೆಸ್ತೆ ಅಂತೇಳಿ ದೇವರೇ ನಿನ್ನಲ್ಲಿ ವಿಜ್ಞಾಪಿಸರಾಗಿದ್ದೇವೆ. ಮತ್ತೊಂದಾವರ್ತಿ ರಾಜು ಪಾಸ್ಟರನ್ನು ಸೇರಿ ಬಂದ ಎಲ್ಲಾ ಹಿರಿಕರು ಭಕ್ತಾದಿಗಳು ಎಲ್ಲರ ಕುಟುಂಬಗಳನ್ನು ಅನಾರೋಗ್ಯದಲ್ಲಿ ಈ ಎಲ್ಲಾ ಮಕ್ಕಳು ನೀನು ಸಮರ್ಪಿಸ್ತೇನೆ ಪ್ರಭು. ನಿನ್ನ ರೆಕ್ಕೆ ಕೆಳಗೆ ಸಂರಕ್ಷಿಸಿ ಕಾಪಾಡಿ ನಿನ್ನೆ ಮಹಿಮೆ ಹೊಂತೆ ಅಂತೇಳಿ ನನ್ನ ಪ್ರಭು ನಿನ್ನ ಪವಿತ್ರ ನಾಮದಲ್ಲಿ ದಿನಲಾಗಿ ಅಡ್ಡ ಬಿದ್ದು ಬೇಡ್ತೇನೆ ಸ್ವಾಮಿ. ಆಮೇನ್. ಅಮ್ಗೋಲ್ ಸಾರ್ ಅವರು 2ನೇ ಭಾಗ, ಒಂದು KGF ಚರ್ಚ್ ಲೈಲಾ ಅವ್ರಿಗೋಸ್ಕರ ಅಲ್ಲಿಂದ ಪ್ರಾರಂಭ ಮಾಡ್ಬೇಕೆಂದ ಎಂಪ್ಲಿಫೈರ್ ಮೇಲೆ ಐತಿ ನೋಡಲ್ಲ, ಚಾರ್ಟ್ ಅಲ್ಲಿದೆ. ಅಮ್ಗೋಲ್ ಸಾರ್ ಇದ್ದೀರಾ? ಸರ್ವಶಕ್ತನಾದ ತಂದೆಯಾದಂತ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೀಡು ಗಂಡಾಂತರಗಳಿಂದ, ನೋವುಗಳಿಂದ, ಕಾಯಿಲೆಗಳಿಂದ ನಮ್ಮನ್ನು ತಪ್ಪಿಸಿ ತಿರುಗ ಈ ಸುಂದರವಾದಂತಹ ದಿನವನ್ನ ನೋಡುವಂತ ಒಂದು ಭಾಗ್ಯವನ್ನ ಮತ್ತು ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬ ಈ ಕೂಟದಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನ ಕೇಳುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಯೇಸುವೆ. ನೀನು ಹೇಳಿದ ರೀತಿಯಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆಂದೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರ ಜೊತೆಯಲ್ಲಿ ಇದೆ ಅಂತ ನಾವು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವ ಹಾಗೆ ನೀನೇ ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಅನೇಕ ಮನವಿಗಳನ್ನು ಕೂಡ ನಾವಿಲ್ಲಿ ನೋಡುವರಾಗಿದ್ದೇವೆ ಕರ್ತನೆ. ನೀನೇ ಈ ಮನವಿಗಳನ್ನು ಬಲ್ಲವನಾಗಿದ್ದಿ, ನೀನು ತಿಳಿದುಕೊಂಡಿದ್ದಿ ಸ್ವಾಮಿ. ನಿನಗೆ ಎಲ್ಲವೂ ಗೊತ್ತಿದೆ ಕರ್ತನೆ. ವಿಶೇಷವಾಗಿ ಈ 2ನೇ ಮನವಿಗಳನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಒಂದೊಂದು ಹೆಸರುಗಳನ್ನು ಕೂಡ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಕರ್ತನೆ, ವೈದ್ಯರಲ್ಲಿ ಘನ ವೈದ್ಯನು ನೀನು. ನಿನ್ನ ಅಮೂಲ್ಯವಾದ ಹಸ್ತವನ್ನು ಆ ಮಕ್ಕಳ ಮೇಲೆ ಚಾಚಿ ಅವರಲ್ಲಿರ್ತಕ್ಕಂಥ ಎಲ್ಲ ನೋವುಗಳಿಂದ, ಎಲ್ಲ ಕಾಯಿಲೆಗಳಿಂದ ಬಿಡುಗಡೆ ಮಾಡಿ ಕರ್ತನೆ, ಅವರು ಹೌದು ನನ್ನ ತಂದೆಯಾದಂತಹ ದೇವರು ನನಗೆ ಬೇಕಾದಂತ ಆರೋಗ್ಯವನ್ನು ಕೊಟ್ಟಿದ್ದಾರೆ, ನನ್ನನ್ನು ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ತಿಳುವಳಿಕೆ ಅವರಲ್ಲಿ ಬಂದು ಸ್ವಾಮಿ, ಅವರು ನಿನಗೆ ಸ್ತೋತ್ರ ಹೇಳುವಂತ ಒಂದು ಭಾಗ್ಯವನ್ನ ಆ ಮಕ್ಕಳಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಇನ್ನು ಅನೇಕರು ಸ್ವಾಮಿ ಕಷ್ಟದಲ್ಲಿ, ಸಂಕಟದಲ್ಲಿ, ದುಃಖದಲ್ಲಿ, ವ್ಯಸನದಲ್ಲಿ ಇರತಕ್ಕಂತ ಮಕ್ಕಳನ್ನು ಕೂಡ ನೀನು ತಿಳಿದವನಾಗಿದ್ದಿ. ಅಂತ ಮಕ್ಕಳನ್ನು ಕೂಡ ವಿಶೇಷವಾಗಿ ನೀನು ಮುಟ್ಟು ಕರ್ತನೆ. ನೀನೇ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಾಯಗಳನ್ನು ಒದಗಿಸಿಕೊಟ್ಟು ಅವರು ಕೂಡ ಸ್ವಾಮಿ ನಿನ್ನ ಕಡೆಗೆ ಬರೋ ಹಾಗೆ ನೀನೇ ನಿಜವಾದಂತಹ ದೇವರೆಂದು ಅರ್ಥ ಮಾಡಿಕೊಂಡು ನಿನ್ನ ಬಳಿಯಲ್ಲಿ ಬಂದು ನಿನ್ನನ್ನು ಆರಾಧನೆ ಮಾಡುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರ ವಿಶೇಷವಾಗಿ ಈ ಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಂದೊಂದು ಮಕ್ಕಳನ್ನು ಕೂಡ ನೀನು ಬಲವನಾಗಿದ್ದಿ. ಜಾನ್ಸನ್ ಶರಣಪ್ಪ ಅವರಿಗೆ ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದಾರೆ, ಅವರನ್ನು ಆಶೀರ್ವದಿಸಿ ಸ್ವಾಮಿ. ನವೀನ್ ಕುಮಾರ್ ಅವರನ್ನ, ಚಿನ್ನಪ್ಪ ಅವರನ್ನ, ಹೇಮಲತಾ ಭಕ್ತರಾಜ್ ಅವರನ್ನ ವಿಶೇಷವಾಗಿ ನೀನು ಮುಟ್ಟಿ ಸ್ವಾಮಿ. ಅವರ ಕುಟುಂಬಗಳಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಜಾನ್ ಡೇವಿಡ್ ಅವರಿಗೋಸ್ಕರ ಮತ್ತು ಸವಿತಾಗೋಸ್ಕರ ಮತ್ತು KP ರವಿ ಬಳ್ಳಾರಿ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ ಸ್ವಾಮಿ. ಇವರ ತೊಂದರೆಗಳನ್ನ, ಇವರ ನೋವುಗಳನ್ನ, ಇವರ ಕಾಯಿಲೆಗಳನ್ನು ಕೂಡ ನೀನು ಬಲವನಾಗಿದ್ದಿ ಸ್ವಾಮಿ. ಅವರಿಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರು ಕೂಡ ಸ್ವಾಮಿ ನಿನ್ನ ಹೆಜ್ಜೆಯಲ್ಲಿ ನಡೆದು ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಾಗ ನೀನು ಅವರಿಗೆ ಸಹಾಯ ಮಾಡು. ಲೋಕೇಶ್ ಅವರನ್ನ, ಮಂಜುನಾಥ್ ಅವರನ್ನ ಮತ್ತು ವಿಶೇಷವಾಗಿ ಬೋಧಕರನ್ನು ಕೂಡ ನೀನು ರಾಜು ಅವರನ್ನ ಆಶೀರ್ವದಿಸು. ರಾಜೇಶ್ವರಿ ಅವರನ್ನು ನೀನು ವಿಶೇಷವಾಗಿ ಆಶೀರ್ವದಿಸಿ ಅವರ ಕುಟುಂಬಕ್ಕೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸು. ತಂದೆಯಾದಂತ ದೇವರೇ, ರಾಮದಾಸ್ ಅವರನ್ನು ಕೂಡ ನೀನು ಬಲವನಾಗಿದ್ದಿ.
ರತ್ನ ಅವರನ್ನು ಕೂಡ ನೀನು ತಿಳಿದವನಾಗಿದ್ದಿ ಸ್ವಾಮಿ. ಸಾಮ್ಯಲ್ ಕೃಷ್ಣಪ್ಪ ಅವರನ್ನು ಕೂಡ ನೀನು ವಿಶೇಷವಾಗಿ ಮುಟ್ಟಿ ಆಶೀರ್ವದಿಸಿ, ಈ ಎಲ್ಲ ಮಕ್ಕಳನ್ನು ಕೂಡ ಸ್ವಾಮಿ ವಿಶೇಷವಾಗಿ ಆಶೀರ್ವದಿಸಿ, ಪ್ರತಿ ನಿತ್ಯವೂ ಅವರು ಈ ಕೂಟದಲ್ಲಿ ಬಂದು ಭಾಗವಹಿಸಿ ನಿನ್ನ ಆಶೀರ್ವಾದವನ್ನ ಪಡೆದುಕೊಳ್ಳುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಬೋಧಕರಾದಂತಹ ಸಾಲಮನ್ ಅವರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ, ಅವರ ಮೊಮ್ಮಕ್ಕಳನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ, ಅವರು ಕೂಡ ಸ್ವಾಮಿ ನಿನ್ನ ಸೇವೆಯನ್ನು ಮಾಡುವಾಗ ಬೇಕಾದಂತಹ ನಿನ್ನ ಪವಿತ್ರಾತ್ಮನ ಬಲವನ್ನು ಅವರ ಮೇಲೆ ಸುರಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ವರಲಕ್ಷ್ಮಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಮಗಳನ್ನು ಕೂಡ ಅವರ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ಪ್ರತಿನಿತ್ಯ ಅವರು ಬಂದು ರಾಗಗಳನ್ನು ಹಾಡುವಾಗ ನಿನ್ನ ಪವಿತ್ರಾತ್ಮನ ಬಲವನ್ನು ಅವರ ಮೇಲೆ ಸುರಿಸಿ, ಪ್ರತಿ ಸಮಯದಲ್ಲೂ ಕೂಡ ಅವರು ನಿನ್ನ ರಾಗಗಳನ್ನು ಹಾಡಿ ನಿನ್ನನ್ನು ಕೊಂಡಾಡುವಂತ ಒಂದು ಭಾಗ್ಯವನ್ನ ಆ ಕುಟುಂಬಕ್ಕೆ ನೀನು ಮಾಡಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರು ಇನ್ನೊಂದು ಆವರ್ತಿ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವದಿಸಿ, ನಾವೆಲ್ಲರೂ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಹೆಜ್ಜೆಯಲ್ಲಿ ನಡೆದು ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಸಹೋದರ ನವೀನ್ ಕುಮಾರ್ ಅವರು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತುತಿ ಸ್ತೋತ್ರ ವಂದನೆಗಳು ಸಲ್ಲಿಸ್ತೇವೆ ಕರ್ತನೆ. ಈ ಮುಂಜಾನೆ ಕರ್ತನೆ ಸ್ವಾಮಿ ನಿನ್ನ ಕೃಪೆ ನಿನ್ನ ಆಶೀರ್ವಾದಗಳಿಂದ ನಾವು ಕಳೆದ ರಾತ್ರಿ ಎಲ್ಲ ನಮಗೆ ಸುಖಕರವಾದ ನಿದ್ರೆಯನ್ನು ಕೊಟ್ಟು ಈ ಬೆಳಗಿನ ಜಾವದಲ್ಲಿ ನಮ್ಮನ್ನ ಜೀವಿತರ ಪಟ್ಟಿಯಲ್ಲಿ ಎಣಿಕೆ ಮಾಡಿದಿರಿ. ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಈ ಒಂದು ಜೂಮ್ ಆ್ಯಪ್ ಮುಖಾಂತರವಾಗಿ ನಿಮ್ಮ ವಾಕ್ಯಗಳನ್ನ ನಾವು ಕಲಿಯುವಾಗಿ ಸಹಾಯ ಮಾಡಿದಿರಿ. ಸ್ತೋತ್ರ ಕರ್ತನೆ. ಇಂದು ಪ್ರಾರ್ಥನಾ ಮನವಿಗಳನ್ನ ಸಲ್ಲಿಸುವವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ವಿಶೇಷವಾಗಿ ಸಾರಾ ಅವರ ಒಂದು ಜ್ವರಕ್ಕಾಗಿ ಮತ್ತು ರತ್ನ ಅವರ ಒಂದು ಬಾಡಿ ಪೇನಿಗಾಗಿ ಕರ್ತನೆ, ನರಸಾಪುರ ಒಂದು ಸಭೆಯಲ್ಲಿ ನಡೆಯುವಂತ ಕರ್ತನ ರಾತ್ರಿ ಭೋಜನ ಸಂಸ್ಕಾರಕ್ಕಾಗಿ ಪ್ರಾರ್ಥನೆ ಮಾಡುತ್ತೇನೆ. ಹೌದು ತಂದೆ, ವಿಶೇಷವಾಗಿ ನಮ್ಮ ಹಿರೇಬನ್ನಿಮಟ್ಟಿ ಸಭೆಗಾಗಿ ಕರ್ತನೆ. ಹೌದು ತಂದೆ, ಆಲಯವು ಕರ್ತನೆ ಸುಮಾರು 50 ವರ್ಷಗಳು ಕಳೆದು ಹೋಗಿದೆ. ಮಳೆಯಿಂದ ಕರ್ತನೆ ಸ್ವಾಮಿ ಆಲಯವು ಸೋರ್ತಾ ಇದೆ ಕರ್ತನೆ ಸ್ವಾಮಿ. ಮೇಲ್ಛಾವಣಿ ಎಲ್ಲವೂ ಕೂಡ ಕರ್ತನೆ ಬಿದ್ದು ಹೋಗಿರುವಂತದನ್ನು ಗಮನಿಸ್ತೇವೆ. ಹೌದು ತಂದೆ, ಈ ಒಂದು ಆಲಯವು ನೂತನವಾಗಿ ಕಟ್ಟಲ್ಪಡುವಂತೆ ನೀನು ತಾನೇ ಸಹಾಯ ಮಾಡು. ಅಧಿಕಾರಿಗಳೊಟ್ಟಿಗೆ ಮಾತನಾಡು ಸ್ವಾಮಿ. ಹೌದು ತಂದೆ, ಇಲ್ಲಿನ ಪರಿಸ್ಥಿತಿಯನ್ನು ನೋಡುವಾಗ ಸ್ವಾಮಿ ಹೌದು ಕರ್ತನೆ ಬಹಳ ಬೇಸರವಾಗ್ತದೆ, ದುಃಖವಾಗುವಂತದ್ದಾಗಿದೆ ಸ್ವಾಮಿ. ಕರ್ತನೆ, ಮತ್ತೊಂದು ಆವರ್ತಿ ನಿನ್ನ ಚಿತ್ತವಿದ್ದರೆ ಕರ್ತನೆ ಬೇಗನೆ ಸ್ವಾಮಿ ಈ ಒಂದು ಸಭೆಯು ನೂತನವಾಗಿ ಕಟ್ಟಲ್ಪಡ್ಲಿಕ್ಕಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆ ಮನವಿಗಳನ್ನ ಸಲ್ಲಿಸಿರುವಂತಹ ಎಲ್ಲಾ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಸಹೋದರ ಸಹೋದರಿಗಾಗಿ ಹೌದು ಸ್ವಾಮಿ, ಮತ್ತು ಅನಾರೋಗ್ಯದಲ್ಲಿರುವಂತವರಿಗಾಗಿ, ಸಮಸ್ಯೆಗಳಲ್ಲಿ ಇರುವಂತವರಿಗಾಗಿ, ವಿಶೇಷವಾಗಿ ಕರ್ತನೆ ಕಳೆದ ರಾತ್ರಿ ಎಲ್ಲ ನಮಗೆ ಒಳ್ಳೆಯ ಒಂದು ಮಳೆಯನ್ನು ನೀನು ಅನುಗ್ರಹಿಸಿಕೊಟ್ಟಿದ್ದಿ. ಈ ಒಂದು ಹಿರೇಬನ್ನಿಮಟ್ಟಿಗೆ ನಿಮಗೆ ಸ್ತೋತ್ರ ಸ್ವಾಮಿ. ತಂದೆ, ಈ ಒಂದು ಜೂಮ್ ಆ್ಯಪ್ ಅನ್ನ ನಡೆಸಿಕೊಡುವಂತ ಪ್ರಿಯ ಬೋಧಕರಾದಂತ ರಾಜು ಪಾಸ್ಟರ್ ಅವರಿಗಾಗಿ, ಯಮರಾಜು ಪಾಸ್ಟರ್ ಅವರಿಗಾಗಿ ಮತ್ತು ಅವರೆಲ್ಲ ತಂಡದವರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಈ ಒಂದು ಆ್ಯಪ್ ನಲ್ಲಿ ಸೇರಿ ಬಂದಿರುವಂತವರೆಲ್ಲರಿಗಾಗಿ ಕರ್ತನೆ ಮತ್ತು ಕರ್ನಾಟಕಕ್ಕಾಗಿ ಎಲ್ಲಾ ಜನರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ನೀನು ತಾನೇ ಆಶೀರ್ವಾದ ಮಾಡು. ನೀವು ಮಾಡಿದಂತೆ ಎಲ್ಲ ಉಪಕಾರಗಳನ್ನು ನೆನೆಸ್ತೇವೆ ಸ್ವಾಮಿ. ಇಂದು ಹಿರಿಯರಾದಂತ ಸುಧಾಕರ್ ಹುಬ್ಳಿ ಪ್ರಿನ್ಸಿಪಲ್ ಅವರ ಅಣ್ಣನವರ ಒಂದು ಜ್ಞಾಪಕಾರ್ಥ ಕೂಟವಿದೆ ಸ್ವಾಮಿ. ನೀನೆ ತಾನೇ ಒಳ್ಳೆಯ ವಾತಾವರಣವನ್ನ ಅನುಗ್ರಹಿಸಿಕೊಡು. ಮತ್ತು ಸ್ವಾಮಿ, ಇಂದು ಆ ಒಂದು ಬೀದರ್ ಪ್ರಾಂತದಲ್ಲಿ ಸಿರ್ಸಿ ಎಂಬ ಸಭೆಯಲ್ಲಿ ಕರ್ತನೆ ಒಂದು ನೂತನ ಕಟ್ಟಡದ ಒಂದು ನೂತನ ದೇವಾಲಯದ ಒಂದು ಪ್ರತಿಷ್ಠೆ ಕಾರ್ಯಕ್ರಮವಿದೆ. ಅಲ್ಲಿ ತಾನೇ ನೀವು ಸಹಾಯ ಮಾಡಿರಿ ಕರ್ತನೆ. ಮತ್ತೊಂದಾವರ್ತಿ ವಿಶೇಷವಾಗಿ ನಿನ್ನ ಕೃಪೆ ನಿನ್ನ ಆಶೀರ್ವಾದ ನಮ್ಮೆಲ್ಲರೊಟ್ಟಿಗೆ ಇಟ್ಟು ನೀವೇ ಕರ್ತನ ನಮ್ಮನ್ನು ಯಾವಾಗಲೂ ಕಾಯ್ದು ಕಾಪಾಡ್ತಾ ಬರಬೇಕಾಗಿ ಕರ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ
ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡ್ಬೇಕೆಂದ ಕೇಳ್ಕೊತೇನೆ. ಆಶೀರ್ವಾದವನ್ನ ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಈ ಮುಂಜಾನೆ ಹೊತ್ತಿನಲ್ಲಿ ಕೇಳಲು ಬಂದಿರುವಂತ ಪ್ರತಿಯೊಬ್ಬರಿನ ಮಕ್ಕಳ ಮೇಲೆಯೂ, ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟ ನಿನ್ನ ಪ್ರಿಯ ದಾಸರಂತ ಜಾನ್ಸನ್ ಶರಣಪ್ಪ ಅವರ ಮೇಲೆಯೂ, ಹಾಗೂ ಈ ಝೂಮ್ ಕುಟುಂಬದ ಎಲ್ಲಾ ಸದಸ್ಯರುಗಳ ಮೇಲೆ ನಿನ್ನ ಹೇಳುವಂತ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. 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 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ವಿಶೇಷವಾಗಿ ಉತ್ತಮವಾದಂತ ಸಂದೇಶವನ್ನ ತಂದಂತ ಸಹೋದರ ಜಾನ್ಸನ್ ಶರಣಪ್ಪ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ ಹಿರಿಯರಿಗೂ ಮತ್ತು ಉತ್ತಮವಾದಂತ ಹಾಡನ್ನು ಹಾಡಿದಂತ ಸಹೋದರ ಜಾನ್ ಡೇವಿಡ್ ಅವರಿಗೂ, ಪ್ರಾರ್ಥನೆ ಮಾಡಿದಂತ ಸಹೋದರಿ ರಾಜೇಶ್ವರಿ ಅವರಿಗೂ, ನವೀನ್ ಕುಮಾರ್ ಅವರಿಗೂ, ಮತ್ತು ಯಶವಂತ ಅಂಗಸಾರ್ ಅವರಿಗೂ ಆಶೀರ್ವಾದವನ್ನು ನೀಡಿದಂತ ಓದಕಂತ ಸಾಲ್ಮನ್ ಸರ್ ಅವ್ರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕೂಡಿ ಬಂದಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ಕರ್ತನು ಪ್ರತಿದಿನ ಮುಂಜಾನೆ ಆತನ ಕೃಪಾ ಸನ್ನಿಧಾನಕ್ಕೆ ಕೂಡಿ ಬರುವಾಗೆ, ಆತನ ಮಧುರವಾದಂತ ಮಾತುಗಳನ್ನ ನಾವು ಕೇಳುವಾಗೆ ನಮ್ಮೆಲ್ಲರನ್ನು ಒಟ್ಟುಗೂಡಿಸಲಿ. ದಿನನಿತ್ಯವೂ ನಮ್ಮನ್ನು ಆರೋಗ್ಯದಿಂದ ತುಂಬಿಸಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯ ಪಾಠಗಳಿಗೆ ಕೂಡಿ ಬರುವಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಎಲ್ಲರನ್ನ ಕರ್ತನ ಕೃಪಾಹಸ್ತಕ್ಕೆ ಒಪ್ಪಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಪಾಸ್ಟರ್. ಪಾಸ್ಟರ್ ಜಾನ್ಸನ್ ಶರಣಪ್ಪ ಅವ್ರಿಗೆ ವಂದನೆಗಳು. ಇಂದಿನ ಒಂದು ಪರಿಸ್ಥಿತಿಗೂ ಮತ್ತು ಹಿಂದಿನ ಸೇವೆಗೂ ನೀವು ಎಷ್ಟು ಉತ್ತಮ ರೀತಿಯಲ್ಲಿ ಸಂಬಂಧ ಕಲ್ಪಿಸಿ ಹೇಳ್ಕೊಟ್ಟಿದ್ದೀರಿ. ತುಂಬಾ ಸಂತೋಷ ಆಯ್ತು. ದೇವರು ನಿಮ್ಮನ್ನ ಇನ್ನೂ ಉತ್ತಮ ರೀತಿಯಲ್ಲಿ ನಡೆಸಿ ಆಶೀರ್ವದಿಸಲಿ ಸರ್. ಒಳ್ಳೇದಾಗ್ಲಿ. ಹಾಗೂ ಈ ದಿವಸದಲ್ಲಿ ಇದು ಹಾಡು ಹಾಡ್ದಂತವ್ರು ಇವರು ಜಾನ್ ಡೇವಿಡ್ ಅವರು ಮತ್ತು ಪ್ರಾರ್ಥನಾ ವೀರರು ಎಲ್ರಿಗೂ ಕೂಡ ವಂದನೆ ಸಲ್ಲಿಸ್ತೇವೆ. ತುಂಬಾ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮ ಮೂಡಿ ಬಂತು. ದೇವರಿಗೆ ಸ್ತೋತ್ರವಾಗಲಿ. ಒಳ್ಳೇದಾಗ್ಲಿ ಸರ್. ಜಾನ್ ಡೇವಿಡ್ ಅವರ ಶ್ರೀಮತಿ ಅವ್ರ ರಿಪೋರ್ಟ್ ಬಂತು ಅಂತೀರಾ? ಇದೇನಾ ಜಾನ್ ಡೇವಿಡ್ ಅವರು? ಮೋಸ್ಟ್ಲಿ ಬಿಟ್ಟಾರಂತ ಕಾಣ್ತದೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ನವೀನ್ ಕುಮಾರ್. ಎಸ್ ಸರ್, ಎಸ್ ಸರ್. ನಾಳೆ ಮೆಸೇಜ್ ತಗೋತೀರಾ? ಪಾಸ್ಟರ್. ಓಕೆನಾ? ತಗೊಂತೀನಿ. ಓಕೆ, ನಾಳೆ ಬೆಳಿಗ್ಗೆ ರೆಡಿ ಆಗಿ. ಥ್ಯಾಂಕ್ ಯು.